ಬಾಬಾರವ್ರಿಗೆ ಮಜಾ ಬರುತ್ತಂತೆ. ಏನು ಮಕ್ಕಳನ್ನ ಪವಿತ್ರ ಮಾಡ್ಲಿಕ್ಕೆ ಬಾಬಾ ಅವ್ರಿಗೆ ಮಜಾ ಬರುತ್ತೆ. इसलिए कहते पतित पावन बाबा को याद कर. ಅದಕ್ಕೆ ಬಾಬಾ ಹೇಳೋದು ಪತಿತ ಪಾವನ ತಂದೆನ ಹೇ ಮಕ್ಕಳೇ ನೆನಪು ಮಾಡ್ರಿ. ಸರ್ವ ಕಾ ಸದ್ಗತಿ ದಾತ ವ ಏಕ್ ಹಿ ಬಾಪ್ ಹೇ. ಸರ್ವರ ಸದ್ಗತಿ ದಾತ ಅವರೊಬ್ಬರೇ ತಂದೆ ಆಗಿದ್ದಾರೆ. और कोई है नहीं. ಸರ್ವರ ಸದ್ಗತಿದಾತ ಒಬ್ಬ ತಂದೆ ಬಿಟ್ರೆ ಮತ್ತೆ ಬೇರೆ ಯಾರು ಇಲ್ಲ. यह भी तुम अभी समझते हो कि अब घर जाना है जरूर. ಇದು ಕೂಡ ನೀವು ಮಕ್ಕಳಿಗೆ ಗೊತ್ತಿದೆ. ಈಗ ನಾವು ಅವಶ್ಯವಾಗಿ ಮನೆಗೆ ಹೋಗ್ಬೇಕು. ಪುರುಷಾರ್ಥ ಜಾದಾ करने के लिए ಬಾಬಾ कहते, ಪುರುಷಾರ್ಥವನ್ನ ಹೆಚ್ಚಿಸಿಕೊಳ್ಳಿಕ್ಕೆ, ಬೇಗ ಹೋಗಿ ನಮ್ಮ ಯಾತ್ರೆಯನ್ನ ಪೂರ್ಣ ಮಾಡ್ಲಿಕ್ಕೆ, ಗುರಿ ತಲುಪಲಿಕ್ಕೆ ಬಾಬಾ ಹೇಳೋದೇನು, ಈ ಯಾದ್ ಕಿ ಯಾತ್ರಾ ಜರೂರಿ ಹೇ. ಮಕ್ಕಳೇ ಕೊರೆ ಕೇಳಿಸ್ತಾ ಇಲ್ಲ ಕೊರೆ. ಓಂ ಶಾಂತಿ. ಸತೋ ಪ್ರಧಾನ್ ಸೆ ತಮೋ ಪ್ರಧಾನ್ ಬಂತೆ. ಸತೋ ಪ್ರಧಾನದಿಂದ ನಾವು ಹೇಗೆ ತಮೋ ಪ್ರಧಾನ ಆಗ್ತೇವೆ ಅನ್ನೋದನ್ನ ಬಾಬಾ ಮಕ್ಕಳಿಗೆ ಹೇಳ್ತಾರೆ. सीढ़ी नीचे उतरना होता है. ಬಾಬಾ ಹೇಳ್ತಾರೆ ಸತೋ ಪ್ರಧಾನದಿಂದ ತಮೋ ಪ್ರಧಾನ ಹೇಗಾದ್ರಿ, ಇದು ನ್ಯಾಚುರಲ್. ಮೆಟ್ಲೆ ಏರ್ದವ್ರು ಏನ್ ಮಾಡ್ಲೇಬೇಕು, ಇಳಿಲೇಬೇಕು. ಇಳಿದವ್ರು ಮತ್ತೆ ಏರ್ಲೇಬೇಕು. ಫಿರ್ ಸತೋ ಪ್ರಧಾನ ಬನನಾ ಹೇ. ಈಗ ಪುನಃ ನಾವೇನಾಗ್ಬೇಕು, ಸತೋ ಪ್ರಧಾನ ಆಗ್ಬೇಕು. ಸತ್ಯುಗ ಹೇ. ಸತ್ಯುಗ ಏನದು, ಪಾವನ ಜಗತ್ತು. ವಾ ಏಕ ಭಿ ಪತಿತ ನಹಿ. ಅಲ್ಲೊಬ್ರು ಯಾರಿಲ್ಲ, ಪತಿತ ಇಲ್ಲ. ಸತ್ಯುಗ ಮೇ ಯಹ ಬಾತೆ ಹೋತಿ ನಹಿ ಹೇ. ಸತ್ಯುಗದಲ್ಲಿ ಇಂಥ ಮಾತಿರೋದೇ ಇಲ್ಲ. ಈ ಜಗತ್ತಿನ ಪತಿತತನ, ತಾಮಸಿಕತೆ ಇವೆಲ್ಲ ಇರೋದಿಲ್ಲ. ಹಾಗಾದ್ರೆ ಮೂಲ ಮಾತೆ ಯಾವುದು, ಪಾವನ ಆಗುದು. ಅಭಿತೋ ಪವಿತ್ರ ಬನ್ನು. ಈಗ ಪವಿತ್ರ ಆಗ್ರಿ, ಆಗ್ಲಿ ಹೊಸ ಜಗತ್ತಿಗೆ ಹೋಗ್ತೀರಿ, ರಾಜ್ಯ ಮಾಡಲು ಯೋಗ್ಯರಾಗುತ್ತೀರಿ. ಸಬ್ ಪಾವನ್ ಬನನಾ ಹಿ ಹೇ. ಎಲ್ಲರೂ ಏನಾಗ್ಲೇಬೇಕು, ಪಾವನ ಆಗ್ಲೇಬೇಕು. ಅಭಿತೋ ಪವಿತ್ರ ಬನ್ನು ತಭಿ ನೈ ದುನಿಯಾ ಮೇ ಆಯಂಗೆ. ಈಗ ನೀವು ಪವಿತ್ರ ಆಗ್ರಿ, ಆಗ್ಲೇ ನೀವು ಹೊಸ ಜಗತ್ತಿಗೆ ಬರುತ್ತೀರಿ ಅಂತ ಹೇಳ್ತಾರೆ ಬಾಬಾ. ಅವ್ರ ರಾಜ್ಯ ಕರ್ನೆ ಲಾಯಕ್ ಬನೆಂಗೆ. ಆಗ್ಲೇ ನೀವು ರಾಜ್ಯ ಮಾಡ್ಲಿಕ್ಕೂ ಕೂಡ ಯೋಗ್ಯರಾಗುತ್ತೀರಿ. ಸಬ್ ಪಾವನ್ ಬನನಾ ಹಿ ಹೇ. ಎಲ್ಲರೂ ಪಾವನ ಆಗ್ಲೇಬೇಕು. ವಾ ಪತಿತ ಹೋತೆ ನೈ. ಅಲ್ಲಿ ಪತಿತ ಇರೋದೇ ಇಲ್ಲ. जो भी सतो प्रधान बनने का पुरुषार्थ करते हैं वही पावन दुनिया के ಮಾಲಿಕ್ ಬನೆಂಗೆ. ಯಾರು ಈಗ ಸತೋ ಪ್ರಧಾನ ಆಗುವ ಪುರುಷಾರ್ಥ ಮಾಡ್ತಾರೋ ಅವರೇ ಏನಾಗ್ತಾರೆ, ಪಾವನ ಜಗತ್ತಿನ ಮಾಲೀಕ ಆಗ್ತಾರೆ. ಮೂಲ ಬಾತಿ ಏಕೆ. ಮೂಲ ಮಾತು ಒಂದೇ ಇದೆ. ಬಾಬಾ ಕೋ ಯಾದ್ ಕರ್ನೆ ಸೆ ಸತೋ ಪ್ರಧಾನ್ ಬನ್ನ ಹೇ. ತಂದೆನ ನೆನಪು ಮಾಡೋದ್ರಿಂದ ಏನಾಗ್ತೇವೆ, ಸತೋ ಪ್ರಧಾನ ಆಗುತ್ತೇವೆ. ಬಾಪ್ कोई ज्यादा मेहनत नहीं देते. ಬಾಬಾ ಹೆಚ್ಚು ಪರಿಶ್ರಮವನ್ನ ನಾವು ಮಕ್ಕಳಿಗೆ ಕೊಡುವುದಿಲ್ಲ. ಸಿರ್ಫ್ ಕತೆ ಅಪ್ನೆ ಕೋ ಆತ್ಮ ಸಮझो. ಕೇವಲ ಇಷ್ಟೇ ಹೇಳ್ತಾರೆ ಬಾಬಾ, ಮಕ್ಕಳೇ ತಮ್ಮನ್ನ ತಾವು ಆತ್ಮ ಅಂತ ತಿಳ್ಕೊಳ್ಳಿ. ಬಾರ್ ಬಾರ್ ಕತೆ ಪಹಲೆ ಯ ಪಾಠ ಪಕ್ಕಾ ಕರು. ಬಾರಿ ಬಾರಿ ಬಾಬಾ ಇದನ್ನೇ ಹೇಳುದು, ಮಕ್ಕಳೇ ಮೊದಲು ಈ ಪಾಠ ಪಕ್ಕಾ ಮಾಡ್ಕೊಳ್ಳಿ. ಯಾವ್ದು, ಹಮ್ ದೇಹ ನಹಿ ಹಮ್ ಆತ್ಮ ಹೇ ಬಸ್. ಬಡೆ ಆದ್ಮಿ ಜಾಸ್ತಿ ನಹಿ ಪಡ್ತೆ, ದೋ ಅಕ್ಷರ ಮೇ ಹಿ ಸುನಾ ದೇತೆ ಹೇ. ದೊಡ್ಡ ದೊಡ್ಡ ವ್ಯಕ್ತಿಗಳಿಗೆ ಜಾಸ್ತಿ ಹೇಳಲ್ಲಂತೆ, ಎರಡೇ ಅಕ್ಷರ ತಿಳಿಸಿ ಸುಮ್ನಾಗ್ಬಿಡ್ತಾರೆ. ದೊಡ್ಡ ದೊಡ್ಡ ವ್ಯಕ್ತಿಗಳ ಮುಂದೆ ದೊಡ್ಡ ದೊಡ್ಡ ಮಾತು ಉದ್ದುದ್ದ ಮಾತಾಡೋದಿಲ್ಲ, ಸಂಕ್ಷಿಪ್ತ ಮಾತಾಡಿ ಸುಮ್ನಾಗ್ಬಿಡ್ತಾರಲ್ಲ. ಹಂಗೆ ಬಾಬಾ ಹೇಳ್ತಾರೆ, ಮಕ್ಕಳು ನೀವು ಬಹಳ ದೊಡ್ಡ ವ್ಯಕ್ತಿಗಳು. ನೋಡಿ ಬಾಬಾ ಯಾವ ದೃಷ್ಟಿಯಿಂದ ನಮ್ಮನ್ನ ನೋಡ್ತಾರೆ, ವಿಶ್ವದ ಮಾಲೀಕ ಆಗೋರು. ನಿಮ್ಗೆ ಎರಡೇ ಮಾತು ಹೇಳ್ತೇನೆ, ತಂದೆ ನೆನ್ಪು ಮಾಡ್ರಿ, ಆಸ್ತಿ ನೆನ್ಪು ಮಾಡ್ರಿ. ಜಾಸ್ತಿ ಕಷ್ಟ ನಿಮಗ್ ಕೊಡೋದಿಲ್ಲ. ದೊಡ್ಡ ವ್ಯಕ್ತಿಗಳಿಗೆ ಜಾಸ್ತಿ ಏನ್ ಮಾಡೋದಿಲ್ಲ, ಕಷ್ಟ ಕೊಡಲ್ಲ. ಬಡೇ ಆದ್ಮಿ ಕೋ ತಕ್ಲೀಫ್ ನಹಿ ದಿ ಜಾತಿ ಹೈ. ತುಮ್ ಜಾನ್ತೆ ಹೋ ಸತೋ ಪ್ರಧಾನ್ ಸೆ ಸತೋ ತಮೋ ಪ್ರಧಾನ್ ಬನ್ನೆ ಮೇ ಕಿತನೆ ಜನ್ಮ ಲೇತೆ. ನೀವ್ ಮಕ್ಳಿಗೆ ಗೊತ್ತಿದೆ, ಸತೋ ಪ್ರಧಾನದಿಂದ ತಮೋ ಪ್ರಧಾನ ಆಗ್ಲಿಕ್ಕೆ ಎಷ್ಟು ಜನ್ಮ ತಗೊಂಡ್ವಿ, ಎಷ್ಟು ಜನ್ಮ.
63 ಜನ್ಮ ಎಂದು ಹೇಳುವುದಿಲ್ಲ, 84 ಜನ್ಮ ಹಿಡಿಯುತ್ತದೆ. ಯತೋ ನಿಶ್ಚಯೇನ, ಇದು ನಿಮ್ಗೆ ನಿಶ್ಚಯ ಇದೆ ತಾನೆ? ಯಾವುದು? ಸತೋ ಪ್ರಧಾನ ಇದ್ವಿ, ಸ್ವರ್ಗವಾಸಿ ಆಗಿದ್ವಿ, ಸುಖಧಾಮದ ಮಾಲೀಕ ಆಗಿದ್ವಿ. ನೆನ್ಪಿದೆ ಅಲ್ವಾ? सुखधाम था जिसको ही आदि सनातन देवी देवता धर्म कहा जाता है. ಸುಖಧಾಮ ಇತ್ತು, ಅದಕ್ಕೇನೆ ಆದಿ ಸನಾತನ ದೇವಿ ದೇವತಾ ಧರ್ಮ ಎಂದು ಹೇಳಲಾಗುತ್ತೆ. ಥೇ ವಹ ಭಿ ಮನುಷ್ಯ ಸಿರ್ಫ್ ದೈವಿ ಗುಣವಾಲೆ ಥೇ. ದೇವತೆಗಳು ಕೂಡ ಮನುಷ್ಯರೇ ಆಗಿದ್ರು, ಆದ್ರೆ ಅವರಲ್ಲಿ ಕೇವಲ ದೈವಿ ಗುಣ ಇತ್ತು. ಈ ಸಮಯ ಇದೆ ಅಸರಿ ಗುಣ ಉಳ್ಳಂತ ಮನುಷ್ಯರು ಈ ಸಮಯದಲ್ಲಿದ್ದಾರೆ. ಅಸರಿ ಗುಣ ಉಳ್ಳಂತ ಮನುಷ್ಯರು. ಯಥೋ ಶಾಸ್ತ್ರ ಮೇಲೆ ಲಿಖದಿಯಾ, ಶಾಸ್ತ್ರಗಳಲ್ಲಿ ಬರೆದ್ರು ಅಸುರರ ಮತ್ತು ದೇವತೆಗಳ ಯುದ್ಧ ಆಯ್ತು, ಆಗ ದೇವತೆಗಳ ರಾಜ್ಯ ಸ್ಥಾಪನೆ ಆಯ್ತು ಅಂತ ಅಲ್ಲಿ ಶಾಸ್ತ್ರದಲ್ಲಿ ಬರ್ದಿದ್ದಾರೆ. ಯಥೋ ಬಾಪ್ ಸಂಶಾತೆ ತುಂಬಾಲೆ ಅಸುರತೆ. ಹಾಗಾದ್ರೆ ಯಾರವರು ರಾಕ್ಷಸರು? ಬಾಬಾ ಹೇಳ್ತಾರೆ, ಯಾರು ದೇವತೆಗಳಿಗೆ ಆಗಿದ್ದಾರೋ ಅವ್ರು ಯಾರಾಗಿದ್ರು? ಅಸುರರಾಗಿದ್ರು ಹೊರತು ಅಸುರರು ದೇವತೆಗಳು ಬೇರೆ ಬೇರೆ ಯುಗದಲ್ಲಿರ್ತಾರೆ ಹೊರತು ಒಂದೇ ಯುಗದಲ್ಲಿ ಇರೋದಿಲ್ಲ. ಸ್ಥೂಲವಾಗಿ ದೇವತೆಗಳಿಗೂ ಅಸುರರಿಗೂ ಏನಾಗೇ ಇಲ್ಲ, ಯುದ್ಧ ಆಗೇ ಇಲ್ಲ. ಬಾಪ್ನೆ ಆಕರ್ ಬ್ರಾಹ್ಮಣ್ ಬನಾಯೆ, ಬ್ರಾಹ್ಮಣ್ ಸೇ ದೇವತಾ ಬನಾನೆ ಕಿ ಯುಕ್ತಿ ಬತಾಯೆ ಹೈ. ಬಾಬಾ ಬಂದು ನಾವು ಮಕ್ಕಳನ್ನ ಬ್ರಾಹ್ಮಣರನ್ನಾಗಿ ಮಾಡಿ ಬ್ರಾಹ್ಮಣರಿಂದ ದೇವತಾ ಆಗುವಂತ ಯುಕ್ತಿಯನ್ನ ತಿಳಿಸ್ಕೊಡ್ತಾರೆ. बाकी असुरों और देवताओं की लड़ाई की बात तो लड़ाई की तो बात ही नहीं. असुरರ ದೇವತೆಗಳ ಯುದ್ಧದ ಯಾವ ಮಾತು ಇಲ್ಲ. ದೇವತಾओं के लिए कहा जाता है, ದೇವತೆಗಳಿಗೆ ಹೇಳಲಾಗ್ತದೆ ಏನಂತ? ಅಹಿಂಸಾ ಪರಮೋ ಧರ್ಮ. ಅವರು ಅಹಿಂಸಕರಾಗಿದ್ರು, ಯುದ್ಧ ಜಗಳ ಇವೆಲ್ಲ ಮಾಡ್ತಿರ್ಲಿಲ್ಲ. ದೇವತಾ ಕಬಿ ಲಡಾಯಿ ಥೋಡಿ ಕರ್ತೆ. ದೇವತೆಗಳು ಎಂದಾದ್ರೂ ಯುದ್ಧ ಮಾಡ್ತಾರೇನು? ಇಲ್ಲ. ಹಿಂಸಾಕಿ ಬಾತ್ ಹೋನ ಸಕೆ. ದೇವತೆಗಳು ಅಂದ್ರೆ ಅವರು ಹಿಂಸೆ ಮಾಡುವಂತ ಮಾತೆ ಅವರಿಗೆ ಸಂಬಂಧ ಪಡಲ್ಲ. ಸತ್ಯುಗ್ ಮೇ ದೈವಿ ರಾಜ್ಯ ಮೇ ಲಡಾಯಿ ಕಹಾಸೆ ಆಯಿ. ಸತ್ಯುಗ ಅದು ದೈವಿ ರಾಜ್ಯ, ಅದು ಅಲ್ಲಿ ಯುದ್ಧದ ಮಾತು ಎಲ್ಲಿಂದ ಬಂತು? सत्य के देवता यहाँ आकर असुरों से लड़ेंगे या असुर वहां देवताओं के पास जाकर लड़ेंगे? ನೋಡಿ ಬಾಬಾ ಈ ಟಾಪಿಕ್ ತಗೊಂಡಿದ್ದಾರೆ ಇವತ್ತು. ಬಾಬಾ ದೇವತೆಗಳ ಅಸುರರ ಮಧ್ಯದ ಯುದ್ಧ ಅಂದ್ರೆ ಏನು ಅಲ್ವಾ? ಈಗ ಉತ್ತರ ಕೊಡಿ. ಅಸುರರು ಅಲ್ಲಿ ಹೋಗಿ ಯುದ್ಧ ಮಾಡಿದ್ರ ಸತ್ಯುಗದಲ್ಲಿ? ಅಥವಾ ಸತ್ಯುಗದ ದೇವತೆಗಳು ಅಸುರರು ಇರುವಂತ ಈ ಕಲಿಯುಗದಲ್ಲಿ ಬಂದು ಯುದ್ಧ ಮಾಡಿದ್ರು? ಹೇಳಿ, ಸಾಧ್ಯನಾ? ಒಂದ್ ಯುಗದವ್ರು ಇನ್ನೊಂದು ಯುಗಕ್ಕೆ ಹೋಗ್ಲಿಕ್ಕೆ ಇಲ್ಲ ತಾನೆ? ಬುಧವಾರದವರು ಶುಕ್ರವಾರದವರು ಬುಧವಾರ ಬರ್ಲಿಕ್ಕೆ ಸಾಧ್ಯ ಏನು? ಇಲ್ಲ ತಾನೆ? ಹಂಗೆ ಬಾಬಾ ಹೇಳ್ತಾ ಇದ್ದಾರೆ, देवताओं का राज हुआ तिरसठ सुखधाम में, जिसको इस समय सुखधाम के मालिक थे, इस समय असुरी गुण वाला मनुष्य है. बाप ने आकर ब्राह्मण बनाए, ब्राह्मण से देवता बनाने की युक्ति बताई. यह है पुरानी दुनिया. ಇದು ಹಳೆಯ ಜಗತ್ತಾಗಿದೆ. ವಹೆ ಅದು ಹೊಸ ಜಗತ್ತು. ದೇವತೆಗಳಿರುವಂಥದ್ದು ಹೊಸ ಜಗತ್ತು, ಅಸುರರು ಇರುವಂಥದ್ದು ಹಳೆ ಜಗತ್ತು. ಹೊಸ ಜಗತ್ತು ಹಳೆ ಜಗತ್ತಿನ ಅವರು ಪರಸ್ಪರ ಸೇರ್ಕೊಂಡು ಯುದ್ಧ ಮಾಡ್ಲಿಕ್ಕೆ ಆಗಲ್ಲ. ಭಕ್ತಿ ಮಾರ್ಗ ಮನುಷ್ಯ ಜೋ ಸುನ್ತೆ ವ ಸತ್ ಕರ್ತೆ ರಹತೆ. ಭಕ್ತಿ ಮಾರ್ಗದಲ್ಲಿ ಮನುಷ್ಯರಿಗೆ ನೀವೇನ್ ಹೇಳ್ರಿ ಅದೆಲ್ಲದಕ್ಕೂ ಏನ್ ಹೇಳ್ತಾರೋ ಹೌದು 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 ಸತ್ಯ ಸತ್ಯ ಅಂತ ಹೇಳ್ಕೊಂಡು ಕೇಳ್ಕೊಂಡು ತಲೆ ಆಡ್ಕೊಂಡು ತಾವು ಇನ್ನೊಬ್ರಿಗೆ ಹೇಳ್ಕೊಂಡು ಹಂಗಂತೆ ಹಿಂಗಂತೆ ಅಂತ ಕತೆ ಎಲ್ಲ ರಾಮಾಯಣ ಮಹಾಭಾರತದ್ದು, ದೇವಿ ಪುರಾಣ, ಗರುಡ ಪುರಾಣ, ಅದ್ರಲ್ಲಿ ಏನ್ ಕತೆ ಯಾರು ಆಡ್ ಮಾಡ್ಲಿ ಕಟ್ಟು ಮಾಡ್ಲಿ ಎಲ್ಲ ಅದನ್ನೇ ಹೇಳ್ಕೊಂಡ್ ಬಂದ್ಬಿಟ್ರು. ಕೋಯಿಕಿ ಬುದ್ಧಿ ನಹಿ ಚಲ್ತಿ ಹೇ. ಯಾರ ಬುದ್ಧಿನೂ ಇದ್ರ ಬಗ್ಗೆ ವಿಶೇಷವಾಗಿ ನಡೆಯಲ್ಲ. ಬಿಲ್ಕುಲ್ ಕಲ್ಲು ಬುದ್ಧಿ, ಪತ್ಥರ್ ಬುದ್ಧಿ ಆಗ್ಬಿಟ್ಟಿದ್ದಾರೆ. ಕಲಿಯುಗ್ ಮೇ ಪತ್ಥರ್ ಬುದ್ಧಿ, सतयुग में पारस बुद्धि होते हैं. राज्य ही है आ राज्य नहीं, सतयुगದ ರಾಜ್ಯನೇ ಪಾರಸನಾಥನ ರಾಜ್ಯ. यहाँ तो राज्य है नहीं, ಇಲ್ಲಂತೂ ರಾಜ್ಯ ಇಲ್ಲ ತನ್. ದ್ವಾಪರ ಕೆ ರಾಜಾಯೇ ಭಿ, ದ್ವಾಪರ ಯುಗದ ರಾಜರುಗಳು ಕೂಡ ಏನಾಗಿದ್ರು? ಅಪವಿತ್ರ ಆಗಿದ್ರು. ರತ್ನ ಜಡಿತ ಕಿರೀಟ ಇತ್ತು, ಆದ್ರೆ ಯಾವ ಕಿರೀಟ ಇರ್ಲಿಲ್ಲ? ಲೈಟ್ ಕಾ ನಹಿ, ಬೆಳಕಿನ ಕಿರೀಟ ಇರ್ಲಿಲ್ಲ. ಅಂದ್ರೆ ಪವಿತ್ರತೆ ಇರ್ಲಿಲ್ಲ.
ಸಬ್ ಪವಿತ್ರತೆ. ಆದ್ರೆ ದೇವತೆಗಳ ರಾಜ್ಯದಲ್ಲಿ ಎಲ್ಲರೂ ಏನಾಗಿದ್ರು? ಪವಿತ್ರರಾಗಿದ್ರು. ಇಸ್ಕಾ ಮತ್ಲಬ್ ಯಹ ನಹಿ कि लाइट कोई ऐसे ऐसे ऊपर खड़ी रहती है. ನೀವ್ ಹಿಂಗ್ ತಿಳ್ಕೊಬೇಡ್ರಿ ಅವರು ಡಬಲ್ ಕಿರೀಟಧಾರಿಗಳಾಗಿದ್ರು ದೇವತೆಗಳು ಅಂದ್ರೆ ಹೀಗರ್ಥ ಅಲ್ಲ. ದೇವತೆಗಳ ತಲೆ ಹಿಂದೆ ಒಂದ್ ರೀತಿ ಹಿಂಗೆ ಲೈಟ್ ನಿಂತಿತ್ತೇನೋ ಹಿಂಗೆ ಇಲ್ಲ, ಸ್ಥೂಲವಾಗಿ ಕಾಣುವಂಥದ್ದಲ್ಲ, ಅದು ಸಾಂಕೇತಿಕ. ಯಾವ ರೀತಿ ಶಂಖ ಚಕ್ರ ಗದಾ ಪದ್ಮ ಇದು ಸಾಂಕೇತಿಕನೋ ಹಾಗೆ ಬೆಳಕಿನ ಕಿರೀಟ ಕೂಡ ತಲೆ ಹಿಂದಿನ ಬೆಳಕು ತೋರಿಸ್ತಾರಲ್ಲ, ಅದು ಕೂಡ ಏನೋ ಸಂಕೇತ. ಅಂದ್ರೆ ಸೂಕ್ಷ್ಮ ಶರೀರದ ಪ್ರಕಾಶವನ್ನ ಅಲ್ಲಿ ತೋರಿಸ್ತಾರೆ. ಬಾಬಾ ಹೇಳ್ತಾರೆ, ನಹಿ ಚಿತ್ರ ಮೇ ಪವಿತ್ರತಾ ಕಿ ನಿಶಾನಿ ಲೈಟ್ ದಿಖಾಯಿ ಹೈ. ಚಿತ್ರಗಳಲ್ಲಿ ಇಷ್ಟು ಪವಿತ್ರ ಇದ್ರು ಅಂತ ಹೆಂಗ್ ಗೊತ್ತಾಗ್ಬೇಕು? ಅದಕ್ಕೆ ಏನ್ ತೋರ್ಸಿದ್ರು? ಬೆಳಕನ್ನ, ಲೈಟ್ ಅನ್ನ ತೋರ್ಸಿದ್ರು. ಈ ಸಮಯ ತುಂಬಿ ಪವಿತ್ರ ಬಂತೆ ಹೋ. ಈ ಸಮಯದಲ್ಲಿ ನೀವು ಮಕ್ಕಳು ಕೂಡ ಏನಾಗ್ತೀರಾ? ಪವಿತ್ರ ಆಗ್ತೀರಿ. ತುಮಾರಿ ಲೈಟ್ ಕಹಾ ಹೇ. ನೀವು ಪವಿತ್ರ ಆಗ್ತೀರಿ ತಾನೆ. ಎಲ್ಲಿದೆ ಹಂಗಂದ್ರೆ ಸ್ವಲ್ಪ ಅದ್ರ ಬೆಳಕಿರ್ಬೇಕಲ್ಲ ಅಲ್ವಾ? ಬಾಬಾ ಸಿಕ್ಕಿದೀವಿ, ಇಷ್ಟೆಲ್ಲ ಪುರುಷಾರ್ಥ ಮಾಡಿದೀವಿ, ಪವಿತ್ರ ಆಗಿದೀವಿ, ಎಲ್ಲ ಪಾಲನೆ ಧಾರಣೆ ಎಲ್ಲ ಮಾಡಿದೀವಿ ಅಂದ್ರೆ ಲೈಟ್ ಕಾಣ್ಬೇಕಲ್ಲ. ನಿಮ್ಗೆ ಕಾಣಲ್ಲ ಅಂದ್ರೆ ದೇವತೆಗಳಿಗೂ ಕಾಣಲ್ಲ. ಯ ತುಮ್ ಜಾನ್ತೆ ಹೋ ಬಾಬಾ ಸೆ ಯೋಗ ರಖ ಪವಿತ್ರ ಬಂತೆ ಹೇ. ಈಗ ನೀವು ಮಕ್ಕಳಿಗೆ ಗೊತ್ತು, ಬಾಬಾವರಿಂದ ನಾವು ಬಾಬಾವ್ರ ಜೊತೆಗೆ ಯೋಗ ಜೋಡಿಸಿ ನಾವು ಪವಿತ್ರ ಆಗುತ್ತೇವೆ. ವಾ ವಿಕಾರ ಕಾ ನಾಮ್ ನಹಿ. ಸತ್ಯುಗದಲ್ಲೇನಿಲ್ಲ, ವಿಕಾರದ ಹೆಸರೇ ಇಲ್ಲ. ವಿಕಾರಿ ರಾವಣ ರಾಜ್ಯ ಹಿ ಖತಮ್ ಹೋ ಜಾತ. ವಿಕಾರಿ ರಾವಣ ರಾಜ್ಯನೇ ಸಮಾಪ್ತಿ ಆಗ್ಬಿಡುತ್ತೆ. ಯಾ ರಾವಣ ದಿಖಾತೆ ಯ ಸಿದ್ಧ ಕರ್ನೆ ಕೆ ಲಿಯೆ ಕಿ ಅಭಿ ರಾವಣ ರಾಜ್ಯ ಹೇ. ಸತ್ಯುಗದಲ್ಲಿ ರಾವಣನ ಮೂರ್ತಿಯನ್ನ ಸುಡೋದು, ದಶರಾ ಮಾಡೋದು ಮಾಡ್ತಿರ್ಲಿಲ್ಲ. ಈಗ ಇವೆಲ್ಲ ತೋರಿಸ್ತಾರೆ, ರಾವಣನ ತೋರಿಸ್ತಾರೆ, ಇದು ಸಿದ್ಧ ಮಾಡುತ್ತೆ. ಇದನ್ನ ಸಿದ್ಧ ಮಾಡ್ಲಿಕ್ಕೆ ರಾವಣನನ್ನ ಅಲ್ಲಿ ತೋರಿಸ್ತಾರೆ ಅಥವಾ ಸುಡ್ತಾರೆ. ಈಗ ರಾವಣ ರಾಜ್ಯ ನಡೀತಾ ಇದೆ ಅಂತ. ರಾವಣ ಕೋ ಹರ್ ವರ್ಷ ಜಲಾತೆ ಪರಂತು ಜಲ್ತಾ ನಹಿ ಹೇ. ರಾವಣನನ್ನಂತೂ ಪ್ರತಿ ವರ್ಷನೂ ಸುಟ್ಟಾಕ್ತಾರೆ, ಆದ್ರೆ ಅವನೇನ್ ಮಾಡಲ್ಲ, ಸುಟ್ಟು ಹೋಗೋದೇ ಇಲ್ಲ. ತುಮ್ ಉನ್ ಪರ್ ವಿಜಯ್ ಪಾತೆ ಹೋ ಫಿರ್ ಯಹ ರಾವಣ ಹೋತಾ ಹಿ ನಹಿ. ನೀವು ರಾವಣನ ಮೇಲೆ ವಿಜಯ ಪಡ್ಕೊಳ್ತೀರಿ, ಆದ್ರೆ ಈ ರಾವಣ ಅಲ್ಲಿ ಇರೋದಿಲ್ಲ. ಅದಕ್ಕೋಸ್ಕರ ಅಲ್ಲಿ ರಾವಣ ಇರಲ್ಲ. ತುಮ್ ಹೋ, ನೀವ್ಯಾರು? ಅಹಿಂಸಕರು. ಪಾಂಡವರು ಅಹಿಂಸಕರು. ತುಮಾರಿ ವಿಜಯ್, ನಿಮ್ಮ ವಿಜಯ ಯೋಗದ ಬಲದಿಂದ ಆಗುತ್ತದೆ. ಯಾದ್ ಕಿ ಯಾತ್ರಾ ಸೆ ತುಮಾರೆ ಜನ್ಮ ಜನ್ಮಾಂತರ ಕೆ ಸಬ್ ವಿಕರ್ಮ ವಿನಾಶ ಹೋನೆ ಹೇ. ಯೋಗದ ಯಾತ್ರೆಯಿಂದಲೇ ನಿಮ್ಮ ಜನ್ಮ ಜನ್ಮಾಂತರದ ಎಲ್ಲ ವಿಕರ್ಮಗಳು ವಿನಾಶವಾಗುತ್ತದೆ. ಜನ್ಮ ಜನ್ಮಾಂತರ ಅರ್ಥಾತ್ ಜನ್ಮ ಜನ್ಮಾಂತರ ಅಂದ್ರೆ ಕಬ್ ಸೆ, ಯಾವಾಗಿನಿಂದ? ವಿಕರ್ಮ ಕಬ್ ಶುರು ಹೋತೆ? ವಿಕರ್ಮ ಯಾವಾಗಿಂದ ಶುರು ಆಯ್ತು? ಪಹಲೆ ಪಹಲೆ ತೋ ತುಮ್ ಆದಿ ಸನಾತನ್ ದೇವಿ ದೇವತಾ ಧರ್ಮ ವಾಲೆ ಹಿ ಆಯೆ ಹೋ. ಮೊದಲು ಮೊದಲು ಬಂದವರು ಯಾರು? ನೀವು ಆದಿ ಸನಾತನ ದೇವಿ ದೇವತಾ ಧರ್ಮದವರೇ ಬಂದಿದ್ದೀರಿ. ಸೂರ್ಯವಂಶಿ ಫಿರ್ ಚಂದ್ರವಂಶಿ ಮೇ ದೋ ಕಲಾ ಕಮ್ ಹೋ ಜಾತಿ ಹೇ. ಸೂರ್ಯವಂಶದಿಂದ ಚಂದ್ರವಂಶಕ್ಕೆ ಬರುವಷ್ಟರಲ್ಲಿ 2 ಕಲೆ ಏನಾಗೋಗ್ಬಿಡ್ತು? ಕಡಿಮೆ ಆಗ್ಬಿಡ್ತು. ಫಿರ್ ಆಮೇಲೆ ಏನಾಯ್ತು? ನಿಧಾನ ನಿಧಾನ ಕಲೆಗಳು ಕಡಿಮೆ ಆಗ್ತಾ ಆಗ್ತಾ ಬಂತು. ಅವು ಮೂಲ ಬಾತೆ. ಈಗ ಮೂಲ ಮಾತು ಯಾವುದು? ತಂದೆಯನ್ನ ನೆನಪು ಮಾಡಿ ಸತೋ ಪ್ರಧಾನ ಆಗೋದು. ಜೋ ಕಲ್ಪ ಪಾಲೆ ಸತೋ ಪ್ರಧಾನ ಬನೆ ಥೆ ವಹಿ ಬನೆಂಗೆ. ಕಲ್ಪದಿಂದ ಯಾರು ಸತೋ ಪ್ರಧಾನ ಆಗಿದ್ರಲ್ಲ ಅವರೇ ಈ ಕಲ್ಪದಲ್ಲೂ ಕೂಡ ಸತೋ ಪ್ರಧಾನ ಆಗುತ್ತಾರೆ. ಫಿರ್ ಡ್ರಾಮಾನುಸಾರ, ನಾಟಕದ ಅನುಸಾರವಾಗಿ ಜಬ್ ಆಯಂಗೆ ತೋ ಭಿ ನಂಬರ್ ವಾರ್ ಏಸೆ ಹಿ ಆಯಂಗೆ. ಬರುವಾಗ್ಲೂ ಕೂಡ ನಂಬರ್ ವಾರ್ ತಮ್ಮ ಪುರುಷಾರ್ಥಾನುಸಾರವಾಗಿನೇ ಪದವಿ ಪಡ್ಕೊಳ್ಳಿಕ್ಕೆ ಅಥವಾ ಸಮಯಕ್ಕೆ ತಮ್ಮ ಸಮಯಕ್ಕೆ ಬರ್ತಾರೆ. आकर जन्म लेंगे. ड्रामा कितना विचित्र बना हुआ है, इसको जानने के लिए भी समझ चाहिए. ಈ ನಾಟಕ ಎಷ್ಟು ವಿಚಿತ್ರವಾಗಿ ರಚನೆ ಆಗಿದೆ, ಇದನ್ನ ತಿಳ್ಕೊಳ್ಳಿಕ್ಕೂ ಕೂಡ ಏನ್ ಬೇಕು? ಜ್ಞಾನ ಬೇಕು. ಜೈಸೆ ತುಮ್ ನೀಚೆ ಉತರ್ತೆ ಹೋ ಅಬ್ ಫಿರ್ ಚढ़ना है. ಈಗ ನೀವ್ ಹೆಂಗ್ ಇಳಿತೀರೋ ಹಾಗೆ ಏನ್ ಮಾಡ್ಬೇಕಾಗಿದೆ? ಏರ್ಬೇಕಾಗಿದೆ. ನಂಬರ್ ವಾರ್ ಆಗಿನೇ ಪಾಸ್ ಆಗ್ತೀರಿ, ಹಂಗೆ ನಂಬರ್ ವಾರ್ ಆಗಿನೇ ಕೆಳಗೂ ಕೂಡ ಇಳಿತೀರಿ. ತುಮಾರಿ ಏಮ್ ಆಬ್ಜೆಕ್ಟ್ ಹೇ? ನಿಮ್ಮ ಏಮ್ ಆಬ್ಜೆಕ್ಟ್ ಏನು? ಸತೋ ಪ್ರಧಾನ ಆಗೋದು. ಸಬ್ ತೋ ಫುಲ್ ಪಾಸ್ ನಹಿ ಹೋತೆ. ಎಲ್ಲರೂ 100% ಏನಾಗೋದಿಲ್ಲ, ಪಾಸ್ ಆಗಲ್ಲ. 100 ಮಾರ್ಕ್ಸ್ ಫಿರ್ ಕಮ್ ಕಮ್ ಹೋತೆ ಜಾತೆ. 100 ಮಾರ್ಕ್ಸ್ ಇಂದ ಸ್ಟಾರ್ಟ್ ಆಗುತ್ತೆ, ಅದರಿಂದ ಕಡಿಮೆ 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 ಆಗ್ತಾ ಹೋಗ್ತಾರೆ. ಇಸ್ಲಿಯೇ ಬಹುತ್ ಪುರುಷಾರ್ಥ ಕರ್ನಾ ಹೇ. ನೋಡಿ 100 ಮಾರ್ಕ್ಸ್ ಇದೆ,
100 ಮಾರ್ಕ್ಸ್ ತಗೊಳ್ಳಿಕ್ಕೆ ಏನ್ ಮಾಡ್ಬೇಕು? ಬಹಳ ಪುರುಷಾರ್ಥವನ್ನ ಮಾಡ್ಬೇಕು. ಇಸ್ ಪುರುಷಾರ್ಥ ಮೇ ಹಿ ಫೇಲ್ ಹೋತೆ ಹೇ. ನೋಡಿ 100 ಮಾರ್ಕ್ಸ್ ತಗೊಳ್ಳೋ ಪುರುಷಾರ್ಥದಲ್ಲೇ ಏನಾಗ್ಬಿಡ್ತಾರಂತೆ? ಫೇಲ್ ಆಗ್ಬಿಡ್ತಾರಂತೆ. ಸರ್ವಿಸ್ ಕರ್ನಾ ತೋ ಸಹಜೆ. ಯಾವ್ದು ಕಷ್ಟ ನಿಮ್ಗೆ? ಬಾಬಾ ಇದ್ರ ಮಾರ್ಕ್ಸ್ ಯಾಕೆ ಕಡಿಮೆ ತಗೋತೀರಿ? ಅವಾಗ್ಲೂ ಹೇಳಿದ್ರು ಬಾಬಾ ಯೋಗ ಈಸಿ, ನಿಮ್ಗೆ ಜಾಸ್ತಿ ಕಷ್ಟ ಕೊಡಲ್ಲ. ಎರಡೇ ಮಾತು ಹೇಳ್ತೀನಿ, ತಂದೆ ನೆನ್ಪ್ ಮಾಡ್ರಿ, ಭಾಷಾ ನೆನ್ಪ್ ಮಾಡ್ರಿ. ಇನ್ನು ಸರ್ವಿಸ್ ಕಷ್ಟನಾ? ಸರ್ವಿಸ್ ಈಸಿ, ಯಾಕೆ 100 ಮಾರ್ಕ್ಸ್ ತಗೊಳಲ್ಲ ಅಂತ ಕೇಳ್ದಂಗೆ. ನೋಡಿ ಸರ್ವಿಸ್ ಕರ್ನಾ ತೋ ಸಹಜೆ. बाबा इतरे म्यूजियम में तुम किस रीति समझते हो, उससे हर एक की पढ़ाई का मालूम पड़ जाता है. ಬಾಬಾ ಹೇಳ್ತಾ ಇದ್ದಾರೆ, ಇದರಿಂದ ಬಾಬಾ ಮ್ಯೂಸಿಯಂ ಬಗ್ಗೆ ಹೇಳ್ತಾರೆ, ಮ್ಯೂಸಿಯಂ ನಲ್ಲಿ ಹೇಳ್ತೀರಿ. ಉಸ್ಸೆ ಹರೇಕಕ್ಕೆ ಪಢಾಯಿ ಕಾ ಮಾಲೂಮ್ ಪಡ್ ಜಾತ. ಮ್ಯೂಸಿಯಂ ಅಂದ್ರೆ ಎಷ್ಟು ಅಟ್ರಾಕ್ಟಿವ್ ಇರುತ್ತೆ. ಅಲ್ಲಿ ಮೂರ್ತಿ ಎಲ್ಲ ಇಟ್ಟು ತೋರಿಸ್ತೀರಿ, ಹೇಳ್ತೀರಿ, ಎಲ್ಲ ಜ್ಞಾನ ಅವ್ರಿಗೆ ಗೊತ್ತಾಗತ್ತೆ. हेड टीचर देखेगा कि यह ठीक नहीं समझाते तो खुद जाकर समझाएंगे, आकर मदद करेंगे. एक दो गार्ड रखे जाते जो देखते हैं यह ठीक समझाते हैं. ನೋಡಿ ಜ್ಞಾನ ಕೊಡುವಾಗ, ಎಕ್ಸಿಬಿಷನ್ ನಲ್ಲಿ ಎಕ್ಸ್ಪ್ಲೇನ್ ಮಾಡುವಾಗ, ಜ್ಞಾನ ಏನು ಚಿತ್ರ ಪ್ರದರ್ಶನ ಇಟ್ಟಾಗ ಒಂದಿಬ್ರು ಗಾರ್ಡ್ಸ್ ಇರ್ಬೇಕಂತೆ. ಯಾರ್ಯಾರು ಹೆಂಗ್ ಹೇಳ್ತಾರೆ ಕೇಳ್ಕೊಂಡು ಓಡಾಡ್ಬೇಕಂತವ್ರು. ಇವ್ರು ಸರಿ ಹೇಳ್ತಿದ್ದಾರೋ ಇಲ್ಲೋ, ಇವ್ರು ಹಿಂಗ್ ಹೇಳೋದ್ರಿಂದ ಜನರ ಮೇಲೆ ಏನ್ ಪರಿಣಾಮ ಬೀರುತ್ತೆ, ಅವ್ರಿಗೆ ಏನನ್ನ ಹೇಳ್ಬೇಕು ಏನ್ ಹೇಳ್ಬಾರ್ದು, ಒಬ್ಬ ಸೀನಿಯರ್ ಯಾರಾದ್ರೂ ಇರ್ಬೇಕು. ಮತ್ತೆ ಎಲ್ಲರೂ ಹೇಳ್ಕೊಂಡ್ರೆ ಮತ್ತೆ ಜಗಳ ಆಗ್ತದೆ. ಇವ್ರು ನಮಗ್ ಹೇಳ್ತಾರೆ, ಇವ್ರು ತಪ್ಪ ಹೇಳ್ತಾರೆ, ಹಿಂಗ್ ಜಗಳ ಮಾಡ್ಕೋಬಾರ್ದು. ಅದ್ರಲ್ಲಿ ಒಂದಿಬ್ರು ಇದ್ದಿದ್ರಲ್ಲಿ ಒಂದಿಬ್ರು ಸೀನಿಯರ್ ಇರ್ಬೇಕು. ಅವ್ರ ಏನ್ ಹೇಳಿದ್ರು ಇವ್ರ ಏನ್ ಮಾಡ್ಬಾರ್ದು, ಬೇಸರ ಆಗ್ಬಾರ್ದು. ನಾವ್ ಏನ್ ಹೇಳ್ತೀವಿ ಹೆಂಗ್ ಮಾಡ್ತೀವಿ ನಮಗ್ ಗೊತ್ತಾಗಲ್ಲ ಅಲ್ವಾ, ಬೇರೆಯವ್ರು ಹೇಳಿದ್ರನ್ನೇ ಅರ್ಥ ಆಗತ್ತೆ ತಾನೆ. ಅದಕ್ಕೆ ಬಾಬಾ ಹೇಳ್ತಾರೆ, ಕೊಯ್ ಕುಚ್ ಪೂಚ್ತಾ ತೋ ಮೂಂಜ್ ತೋ ನಹೀ ಜಾತೆ. ಯಾರಾದ್ರೂ ನಿಮ್ಗೆ ಪ್ರಶ್ನೆ ಕೇಳ್ತಾರೆ ಅಲ್ವಾ, ಎಕ್ಸಿಬಿಷನ್ ಅಂದ್ಮೇಲೆ ಪ್ರಶ್ನೆ ಕೇಳ್ತಾರೆ. ಅವಾಗ ನೋಡ್ಬೇಕು ಇವ್ರಿಗೆ ಯಾರಾದ್ರೂ ಏನಾದ್ರೂ ಪ್ರಶ್ನೆ ಏನು ಕೇಳಿದ್ರೆ ಏನು ಉತ್ತರ ಕೊಡ್ತಾರೆ ಅವರು. ಇವರು ಕನ್ಫ್ಯೂಷನ್ ಅಲ್ಲಿ ಬರಲ್ಲ ತಾನೆ. ಬಾಬಾ ಹೇಳ್ದೇ ಇರೋದೇನೇನೋ ತಾವೇ ಕಟ್ಕೊಂಡು ಹೇಳ್ತಾರೇನೆ ಅವರು, ಅದನ್ನ ಮಾತ್ರ ಹೇಳಲೇಬಾರ್ದು. ಬಾಬಾ ಏನ್ ಹೇಳಿಲ್ಲ ಮುರಳಿಯಲ್ಲಿ ಆ ಮಾತನ್ನ ನಾವು ಎಕ್ಸಿಬಿಷನ್ ನಲ್ಲಿ ಯಾವುದನ್ನು ಹೇಳ್ಬಾರ್ದು. ಅದ್ರ ಮೀರಿ ಬಾಬಾ ಹೇಳದೇ ಇರುವಂತ ವಿಷಯ ಹೇಳಿದ್ರೆ ಬರೀ ನಮ್ಮಲ್ಲಿ ನಮ್ಮ ಈಶ್ವರಿ ವಿಶ್ವವಿದ್ಯಾಲಯಕ್ಕೆ ನಿಮ್ ಡಿಟೇಲ್ ಆಗಿ ಹೇಳ್ತೀವಿ ಅಂತ ಹೇಳ್ಬೇಕೆ ಹೊರತು, ನಾವು ಎಕ್ಸಿಬಿಷನ್ ನಲ್ಲಿ ಮ್ಯೂಸಿಯಂ ನಲ್ಲಿ ಎಕ್ಸ್ಪ್ಲೇನ್ ಮಾಡುವಾಗ ಅವ್ರೇನೇ ಪ್ರಶ್ನೆ ಕೇಳಿದ್ರು ಉತ್ತರ ಕೊಡ್ಲಿಕ್ಕೆ ಹೋಗ್ಬಾರ್ದು. ನೀವೇನಾದ್ರೂ ಬಿಟ್ಟಿರುವಂತ ಪ್ರಶ್ನೆ ಅವ್ರಿಗೆ ಕೇಳಿದ್ರೆ ಆ ಉತ್ತರ ಹೇಳ್ಬೋದೇ ಹೊರತು ಡಿಟೇಲ್ ಹೇಳ್ಕೊಂಡು ನಿಲ್ಬಾರ್ದು. ಮತ್ತು ಬಾಬಾ ಹೇಳದೇ ಇರುವಂತದ ನಮ್ಗೆ ನಾವೇನೋ ವಿಚಾರ ಸಾಗರ ಮಂಥನ ಮಾಡಿರ್ತೀವಿ, ಅದನ್ನೆಲ್ಲ ಅಲ್ಲಿ ಶೋ ಮಾಡಬಾರ್ದು ಅವ್ರ ಮುಂದೆ. ಯಾಕೆಂದ್ರೆ ಅವರು ಬಹಳ ತಿಳ್ಕೊಂಡಿರ್ತಾರೆ ಕೆಲವರು. ಅಥವಾ ತಿಳ್ಕೊಳ್ಳದೆ ಇದ್ರೂನು ನಿಮ್ಮ ಆ ಮಾತಿಗೆ 1000 ಪ್ರಶ್ನೆ ಹುಟ್ಟುತ್ತವ ಅವ್ರಿಗೆ. ಅದಕ್ಕಂತವೆಲ್ಲ ಹೇಳ್ಬಾರ್ದು. ಅಂತದನ್ನೆಲ್ಲ ವಾಚ್ ಮಾಡ್ಬೇಕು. ಒಂದಿಬ್ರು ಗೈಡ್ಸ್ ಅಂತಾರೆ ಬಾಬಾ. यह भी समझते सेंटर की सर्विस से प्रदर्शन की सर्विस अच्छी होती है. ನೋಡಿ ಬಾಬಾ ಹೇಳ್ತಾರೆ ಸೆಂಟರ್ನ ಸೇವೆಗಿಂತ, ಸೆಂಟರ್ಗೆ ಬಾಬಾನ ಮಕ್ಕಳೇ ಬರ್ತಿರ್ತಾರೆ, ಅಷ್ಟೊಂದು ಸೇವೆ ಆಗಲ್ಲ, ದಿನ ಬರೋರೇ ಬರ್ತಾರೆ, ಯಾವಾಗೋ ಒಮ್ಮೆ ಹೊಸೊಬ್ರು ಬರ್ತಾರೆ. ಇದಕ್ಕಿಂತ ಪ್ರದರ್ಶನಿ ಸೇವೆ ಇದೆಲ್ಲ, ಇದು ಬಹಳ ಸೇವೆಯನ್ನ ಮಾಡುತ್ತೆ. ಹೊಸಬರು ಬರ್ತಾರೆ, ತಿಳ್ಕೊಳ್ತಾರೆ, ಜ್ಞಾನದ ಬೀಜ ಬಿತ್ತುತ್ತೀವಿ, ನೀವೆಲ್ಲ ಪ್ರಜೆಗಳನ್ನ ತಯಾರು ಮಾಡ್ಕೊಳ್ಳೋದಕ್ಕೆ ಒಂದು ಅವಕಾಶ ಸಿಗತ್ತೆ. ಹೀಗೆ ಪ್ರದರ್ಶನಿ ಸೇ ಮ್ಯೂಸಿಯಂ ಅಚ್ಚಿ ಹೋತಿ ಹೈ. ಪ್ರದರ್ಶನಿಗಿಂತ ಮ್ಯೂಸಿಯಂ ಚೆನ್ನಾಗಿರುತ್ತೆ. ಮ್ಯೂಸಿಯಂ ಶೋ ಕರ್ತೆ ಹೇ ಅಚ್ಚಿ ತರಸೆ. ಮ್ಯೂಸಿಯಂ ನಲ್ಲಿ ಏನ್ ಮಾಡ್ತಾರೆ, ಬಹಳ ಚೆನ್ನಾಗಿ ಏನ್ ಮಾಡ್ತಾರೆ, ಅಲ್ಲಿ ಶೋ ಮಾಡ್ತಾರೆ ಅಲ್ವಾ. अच्छी तरह से फिर जो देख कर जाते हैं और उनको सुनते रहते. ಮ್ಯೂಸಿಯಂ ನೋಡ್ ಹೋದವರು ಏನ್ ಮಾಡ್ತಾರೆ, ಬೇರೆಯವ್ರಿಗೂ ಕಳಿಸ್ಕೊಡ್ತಾರೆ, ಚೆನ್ನಾಗಿದೆ ಹೋಗಿ ನೋಡ್ರಿ, ಬಹಳ ಚೆನ್ನಾಗಿ ರಾಧಾಕೃಷ್ಣ ಎಲ್ಲ ಮಾಡಿಟ್ಟಿದಾರ ಅವರು ಅಂತ ಹೇಳ್ತಾರೆ. ಅವ್ರಂಗೂ ಸುನಾತಿ रहेंगे या तो पिछाड़ी तक चलता रहेगा. ನೋಡಿ ಇದು ಕೊನೆ ತನಕನೂ ಇಂಥ ಸೇವೆ ನಡೀತಾ ಇರುತ್ತೆ. ಯಹ ಗಾಡ್ ಫಾದರ್ಲಿ ವರ್ಲ್ಡ್ ಯೂನಿವರ್ಸಿಟಿ ಅಕ್ಷರ್ ಅಚ್ಚಾ ಹೇ. ಯಾವ ಅಕ್ಷರ ಚೆನ್ನಾಗಿದೆ ಅಂತೆ, ಮೊದ್ಲು ಓಂ ಮಂಡಳಿ ಅಂತ ಇತ್ತು ಅಲ್ವಾ, ಹೆಸರು ಬದಲಾಯ್ತು. ಅದಕ್ಕೆ ನೋಡಿ ಬಾಬಾ ಅವಾಗ ಪ್ರಸ್ತಾಪ ಮಾಡಿದ್ದಾರೆ, ಗಾಡ್ ಫಾದರ್ಲಿ ವರ್ಲ್ಡ್ ಯೂನಿವರ್ಸಿಟಿ ಅಂದ್ರೆ ಎಷ್ಟು ಚೆನ್ನಾಗಿರುತ್ತೆ. ಇದೇ ಕನ್ನಡದಲ್ಲಿ ಈಶ್ವರೀಯ ವಿಶ್ವವಿದ್ಯಾಲಯ.
इसमें मनुष्य का तो नाम ही नहीं. ನೋಡಿ ಇದರಲ್ಲಿ ಯಾರ ಮನುಷ್ಯರ ಹೆಸರೇ ಇಲ್ಲ ಅಲ್ವಾ. ಇನ್ಕಾ ಉದ್ಘಾಟನ್ ಕೌನ್ ಕರ್ತಾ ಹೈ? ಈಶ್ವರಿ ವಿಶ್ವವಿದ್ಯಾಲಯದ ಉದ್ಘಾಟನೆಯನ್ನ ಯಾರು ಮಾಡ್ತಾರೆ? स्वयं बाप ने. बाप ने कहा तुम बड़े आदमियों से उद्घाटन कराते हो तो बड़े का नाम सुनकर बहुत आते हैं. ಶುಭಾಬ ಉದ್ಘಾಟನೆ ಮಾಡ್ಬಿಟ್ಟಿದ್ದಾರೆ ಅಲ್ವಾ, ಹೆಸರಿಟ್ಟಾಗ್ಲೇ ಇದ್ರ ಉದ್ಘಾಟನೆ ಆಗೋಗ್ಬಿಡ್ತು. ಆದ್ರೆ ನೀವು ದೊಡ್ಡ ದೊಡ್ಡ ವ್ಯಕ್ತಿಗಳನ್ನ ಅಂತ ಕರಿತೀರಿ. ತೋ ಬಡೇ ಕಾ ನಾಮ್ ಸುನ್. ಯಾಕೆ ದೊಡ್ಡ ವ್ಯಕ್ತಿಗಳನ್ನ ಕರಿತೀವಿ? ಇಂಥವ್ರು ಬರ್ತಾರೆ ಅಂತ ಕೇಳಿ ಏನ್ ಮಾಡ್ತಾರೆ, ಅದ ಯಾವಾಗ ದೊಡ್ಡ ವ್ಯಕ್ತಿಗಳಿಂದ 1000 ಜನ ಬರ್ತಾರೆ. ಒಬ್ಬ MLA ಬಂದ್ರೆ ಅವ್ನ ಚೇಲಾಗಳು, ಅವ್ನ ಸಂಬಂಧಿಕರು, ಯಾರೋ ರಾಜಕೀಯ ಆಸೆ ಇಟ್ಕೊಂಡು ಅವ್ರ ಕಾಂಟ್ಯಾಕ್ಟ್ ಇಟ್ಕೊಂಡವ್ರು, ಅಥವಾ ಆ MLA ಶೋ ಮಾಡ್ಲಿಕ್ಕೆ ಅವ್ನ ಹಿಂದೆ ಒಂದಿಷ್ಟು ಜನರನ್ನ ಇಟ್ಕೊಂಡು ಓಡಾಡ್ತಿರ್ತಾನೆ, ಅವರೆಲ್ಲ ಬರ್ತಾರೆ. ಅವರೆಲ್ಲರೂ ಏನ್ ಮಾಡ್ತಾರೆ, ಅವ್ರ ಹಿಂದೆ ಜ್ಞಾನ ಕೇಳ್ತಾರೆ. ಅವ್ರು ಉದ್ಘಾಟನೆ ಮಾಡ್ಬಿಟ್ರು ಅಂತಿಲ್ಲ, ನಮ್ಗೆ ಗೊತ್ತಿದೆ ಬಾಬಾ ಉದ್ಘಾಟನೆ ಮಾಡ್ಬಿಟ್ಟಿದ್ದಾರೆ. ಅವ್ರನ್ನ ನಿಮಿತ್ತ ಮಾತ್ರ. ಒಬ್ಬ ದೊಡ್ಡ ವ್ಯಕ್ತಿ ಬಂದ್ರೆ ಅವ್ರ ಹಿಂದೆ ಯಾರೋ ಬರ್ತಾರೆ. ಆಮೇಲೆ ಅವ್ರಿಗೆ ದಿನಕ್ಕೆ 100 ಜನ ಮಾತಾಡ್ಸಿರ್ತಾರೆ, ಅಥವಾ 1000 ಜನ ಫೋನ್ ಮಾಡ್ತಿರ್ತಾರೆ. ನಾವ್ ಬೆಳಿಗ್ಗೆ ಫೋನ್ ಮಾಡಿದ್ವಿ ಅಥವಾ ಸಂಜೆ ಫೋನ್, ಅವ್ರು ಯಾವಾಗ ಬಂದಿರ್ತಾರ, ನೀವು ಫೋನ್ ಲಿಫ್ಟ್ ಮಾಡ್ಲಿಲ್ಲ, ಅವ್ರ ತರ ಈಶ್ವರಿ ವಿಶ್ವವಿದ್ಯಾಲಯಕ್ಕೆ ಹೋಗಿದ್ದೆ, ಏನಾಗ್ತದೆ, 1000 ಜನರಿಗೆ ಸರ್ವಿಸ್ ಆಯ್ತಾ, ಇವರು ಹೋಗ್ತಾರೆ ಅಂತ. VIP ಗಳನ್ನ ಕರೆಸೋದು, ಅವರಿಗೆ ಸನ್ಮಾನ ಮಾಡೋದು, ಇದೆಲ್ಲ ಅದೇ ಉದ್ದೇಶ, ಸೇವೆಗಾಗಿ ಹೊರತಾಗಿ ನೀವು ಬಾಬನ್ ಮಕ್ಕಳಿಗಿಂತ ಏನವರು ದೊಡ್ಡವರಲ್ಲ. ನಮ್ಮನೆಗೆ ಬಂದಿರ್ತಾರಂದ್ರೆ ಅವರಿಗೆ ನಾವು ಗೌರವ ಸಲ್ಲಿಸ್ತೀವಷ್ಟೇ. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಅವ್ರ ಹೆಸರು ಕೇಳಿ ಬಹಳ ಜನ ಬರ್ತಾರೆ. ಏಕಕ್ಕೆ ಪಿಚಾಡಿ ಢೇರ್ ಆ ಜಾಯಂಗೆ. ಒಬ್ಬರ ಹಿಂದೆ ಅವರು ಬಹಳ ಜನ ಬಂದು ಬಿಡ್ತಾರೆ. इसलिए बाबा ने दहली में लिखा कि बड़े बड़े आदमियों की जो ओपिनियन है वह छपाओ, तो मनुष्य देखकर कहेंगे इनके पास इतने बड़े बड़े आदमी जाते हैं. ದೆಹಲಿಯಲ್ಲಿ ಒಂದು ದೊಡ್ಡ ಎಕ್ಸಿಬಿಷನ್ ಅನ್ನ ಹಾಕಿದ್ರಂತೆ. ಅವಾಗ ಅಲ್ಲಿ ಬಾಬಾ ಹೇಳಿದ್ದಾರೆ, ಅವ್ರು ದೊಡ್ಡ ದೊಡ್ಡ ವ್ಯಕ್ತಿಗಳು ಬಂದು ಒಪಿನಿಯನ್ ಕೊಟ್ಟು ಹೋಗಿರ್ತಾರೆ ಅಲ್ವಾ. ನಮ್ಮ ಸಂಸ್ಥೆಗೆ ಬಂದು ಏನೋ ಒಪಿನಿಯನ್ ಕೊಟ್ಟು ಹೋಗಿರ್ತಾರೆ, ಅಥವಾ ಒಪಿನಿಯನ್ ಬುಕ್ ಇಡ್ಬೇಕು. ಅದರಲ್ಲಿ ಆ ಒಪಿನಿಯನ್ ಏನ್ ಕೊಟ್ಟಿರ್ತಾರಲ್ಲ, ದೊಡ್ಡ ದೊಡ್ಡ ಜಾಗದಲ್ಲಿ ದೊಡ್ಡ ದೊಡ್ಡವರು ಇರ್ತಾರೆ, ಪ್ರೆಸಿಡೆಂಟ್ ಇರ್ತಾರೆ ಇಂಡಿಯಾದು, ಅಥವಾ ಪ್ರೈಮ್ ಮಿನಿಸ್ಟರ್ ಬಂದಿರ್ತಾರೆ, ಅಥವಾ ಯಾವ್ದೋ ದೊಡ್ಡ ಪ್ರಭಾವಿ ವ್ಯಕ್ತಿಗಳು ಬಂದಿರ್ತಾರೆ. ಅವರ ಒಂದು ಹೇಳಿಕೆಯಿಂದ ಎಷ್ಟೋ ಜನರಿಗೆ ಇಡೀ ದೇಶದಲ್ಲಿ ಪ್ರಭಾವ ಬೀರ್ತಿರ್ತದೆ. ಅಂತ ವ್ಯಕ್ತಿಗಳು ಬರೆದಿರುವಂತ ಒಪಿನಿಯನ್ ಅನ್ನ, ಅವರ ಹೇಳಿಕೆಯನ್ನ, ಅಥವಾ ಅವರ ಇಲ್ಲಿಯ ಒಂದು ಅನುಭವವನ್ನ ಪ್ರಿಂಟ್ ಮಾಡಿ ಹಾಕ್ರಿ ಬೋರ್ಡ್ ಅಲ್ಲಿ, ಎಕ್ಸಿಬಿಷನ್ ನಲ್ಲಿ ಅಂತ ಹೇಳ್ತಾರೆ ಬಾಬಾ. ಇಂಥ ವ್ಯಕ್ತಿಗಳು ಇದ್ರ ಬಗ್ಗೆ ಹೀಗೆ ಹೇಳಿದಾರ ಅಂತ ತಿಳ್ಕೊಂಡು ಅವ್ರ ಮೇಲೂ ಏನಾಗ್ತದೆ, ಒಳ್ಳೆ ಪರಿಣಾಮ ಬೀರುತ್ತೆ. तो मनुष्य देखकर कहेंगे इतने इनके पास इतने बड़े बड़े आदमी आते हैं. ಕಾನ್ಫರೆನ್ಸ್ ಹಾಲ್ ಅಲ್ಲಿ ನೀವು ನೋಡಿರ್ಬೋದು, ಎಲ್ಲ ದೊಡ್ಡ ದೊಡ್ಡ VIP ಗಳೆಲ್ಲರೂ ಬಂದಿದ್ದಾರೆ. ಮೊದಲಿನಿಂದಲೂ ರಾಜೀವ್ ಗಾಂಧಿ, ಸೋನಿಯಾ ಗಾಂಧಿ ಅವ್ರಿಗಿಂತ ಹಿಂದೆ ಯಾರೆಲ್ಲ ಇದ್ರು ಅವರೆಲ್ಲ, ಆಮೇಲೆ ವಿದೇಶದ ದೊಡ್ಡ ದೊಡ್ಡ ವ್ಯಕ್ತಿಗಳು ಅವರೆಲ್ಲ ಮಧುಬನಕ್ಕೆ ಬಂದಿದ್ದು, ಅಥವಾ ಇವರಲ್ಲಿ ಹೋಗಿ ಸೇವೆ ಮಾಡಿದ್ದು, ಅದೆಲ್ಲ ಫೋಟೋ ಹಾಕಿದಾಗ ಏನಾಗತ್ತೆ, ಇಂತಿಂತವ್ರು ಬಂದಿದ್ದಾರ ಅಂತ ಒಂದು ಸೇವೆ ಆಗತ್ತೆ. ಬಾಬಾ ಹೇಳ್ತಾರೆ, ಯೇ ತೋ ಬಹುತ್ ಅಚ್ಚಾ ಒಪಿನಿಯನ್ ದೇತೆ ಹೇ ತೋ ಯೇ ಅಚ್ಚಪಾನ ಅಚ್ಚಾ ಹೇ. ಹಾಗಾಗಿ ಅವರು ಒಳ್ಳೆ ಒಪಿನಿಯನ್ ಅನ್ನ ಏನ್ ಕೊಟ್ಟಿರ್ತಾರೆ ಅದನ್ನ ಪ್ರಿಂಟ್ ಮಾಡಿಸೋದು ಒಳ್ಳೇದು. इसमें और तो कोई जादू आदि की बात ही नहीं है, इसलिए बाबा लिखते रहते ಒಪಿನಿಯನ್ ಕಾ ಕಿತಾಬ್ ಬನ್ನ ಚಾಯಿ. ಬಾಬಾ ಹೇಳ್ತಿದ್ದಾರೆ, ಈ ರೀತಿ ಸರ್ವಿಸ್ ಮಾಡ್ಬೇಕೆ ಹೊರತು ಯಾವುದೇ ಇಲ್ಲಿ ಜಾದೂ ಮಾಡೋದು ಅಥವಾ ಮತ್ತಿನ್ನೇನೋ ಮಾಡಿ ನಾವು ಅಟ್ರಾಕ್ಟ್ ಮಾಡೋದು ಇಲ್ವೇ ಇಲ್ಲ ಇಲ್ಲಿ. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಒಪಿನಿಯನ್ ನ ಪುಸ್ತಕವನ್ನ ನೀವು ಮೇಂಟೈನ್ ಮಾಡಬೇಕು. ದೊಡ್ಡ ದೊಡ್ಡ ವ್ಯಕ್ತಿಗಳು ಬಂದಾಗ ಅವ್ರ ಹತ್ರ ಒಪಿನಿಯನ್ ಅನ್ನ ಬರ್ಸ್ಕೊಳ್ಳಿ, ಅವ್ರಿಗೆ ಏನ್ ಅನ್ಸ್ತೋ ಅವರ ಅನಿಸಿಕೆ, ಅವರ ಅನುಭವನ್ನ ಬರ್ಸ್ಕೊಳ್ಳಿ. ಯಹಾ ಬಿ ಬಾಂಟ್ನಾ ಚಾಯಿ. ಹಾಗೆ ಪ್ರಿಂಟ್ ಮಾಡಿಸಿ ಅದರ ಪ್ಯಾಂಪ್ಲೆಟ್ ಅನ್ನು ಕೂಡ ಹಂಚಬಹುದು. ಗಾಯಾ ಜಾತಾ ಹೈ ಝೂಟಿ ಕಾಯಾ ಝೂಟಿ ಮಾಯಾ ಝೂಟಿ ಸಬ್ ಸಂಸಾರ್ ಹೈ, इसमें सब आ जाते. बहुत ही जो कहते यह रावण राज्य है, राक्षस राज्य है, पहले तो जिनका राज्य है उनको ख्याल आना चाहिए. कहते हैं हम पतितों को पावन बनाओ, तो पतित पने में सब कुछ आ गया. ಬಾಬಾ ಹೇಳ್ತಾ ಇದ್ದಾರೆ, ಇವತ್ತು ಪ್ರಪಂಚದಲ್ಲಿ ಕೆಲವು ಮಾತುಗಳಿದ್ದಾವೆ,
ಈ ರೀತಿ ಹೇಳ್ತಾರೆ, ಈ ಜಗತ್ತಿನಲ್ಲಿ ಎಲ್ಲವೂ ಸುಳ್ಳು, ಸುಳ್ಳು ಮಾಯೆ, ಸುಳ್ಳು ಮಾಯೆ, ಇಡೀ ಜಗತ್ತೇ ಸುಳ್ಳು ಅಂತ. ಮತ್ತೆ ಇನ್ನೊಂದು ಅಕ್ಷರ ಹೇಳ್ತಾರೆ, ಪತಿತರನ್ನ ಪಾವನ ಮಾಡ್ಲಿಕ್ಕೆ ಬಾ ಭಗವಂತ. ಇದೆಲ್ಲ ಮಾತು ಸೂಚಿಸುತ್ತೆ ಏನಂತ, ಇವಾಗ ರಾವಣ ರಾಜ್ಯ ಇದೆ, ರಾಕ್ಷಸ ರಾಜ್ಯ ಇದೆ. ಬಾಬಾ ಹೇಳ್ತಾರೆ ಇದರಲ್ಲಿ ಎಲ್ಲರೂ ಪತಿತ ಪಾವನ ಬಾ ಅಂದ್ರೆ ಅವ್ರೊಬ್ಬರೇ ಹೇಳಿದವರಷ್ಟೇ ಪತಿತ ಇದ್ದಾರೆ ಅಂತಲ್ಲ, ಇಡೀ ಜಗತ್ತಿನಲ್ಲಿ ಎಲ್ಲರೂ ಪತಿತ ಆಗ್ಬಿಟ್ಟಿದ್ದಾರೆ, ಎಲ್ಲರೂ ಅದರಲ್ಲಿ ಬಂದ್ಬಿಟ್ರು. ಸಬ್ ಕಹತೆ ಹೇ ಪತಿತ ಪಾವನ್ ತು ಜರೂರ್ ಪತಿತ ಟಹರೇನಾ. ಪತಿತ ಪಾವನ ಸೀತಾರಾಮ್ ಅಂತ ಹಾಡ್ತಿದಾರ ಅಂದ್ಮೇಲೆ ಎಲ್ಲರೂ ಪತಿತರಾಗಿದ್ದಾರೆ ತಾನೆ. ತುಮ್ನೆ ಚಿತ್ರ ಬಿ ರೈಟ್ ಬನಾಯಾ ಹೇ ಕಿ ಪತಿತ ಪಾವನ್ ಪರಂಪಿತ ಪರಮಾತ್ಮ ಹೇ ಯ ಸಬ್ ನದಿ ನಾಲೆ. ಮೊದಲು ಒಂದು ಚಿತ್ರ ಇತ್ತು. ಕೆಲವೊಂದು ಚಿತ್ರಗಳೆಲ್ಲ ಮೊದ್ಲಿನವೆಲ್ಲ ಹಳೆ ಚಿತ್ರಗಳೆಲ್ಲ ಕಟ್ ಮಾಡಿ ಅಂದ್ರೆ ಅದನ್ನೆಲ್ಲ ಲೆಸ್ ಮಾಡಿ ಕೆಲವೊಂದು ಚಿತ್ರಗಳು ಹೊಸದಾಗಿ ಆಡ್ ಆಗಿದ್ದಾವೆ. ಹಳೆ ಕೋರ್ಸ್ ಬುಕ್ ಅಲ್ಲಿ ಇತ್ತು, ಇದು ಹಳೆ ಎಕ್ಸಿಬಿಷನ್ ಸೆಟ್ ಅಲ್ಲಿ ಈ ಚಿತ್ರ ಇತ್ತು. ಪತಿತ ಪಾವನ ಯಾರು, ಅದರಲ್ಲಿ ಯಾವುದರಿಂದ ಜನರಿಗೆ ಜಾಸ್ತಿ ಕೆಲವರು ನಮ್ಮನ್ನ ವಿರೋಧ ಮಾಡ್ತಾರೋ ಅಂತ ಚಿತ್ರಗಳನ್ನ ತೆಗೆದು ಬಿಟ್ಟಿದ್ದಾರೆ. ಅದ್ರಲ್ಲಿ ಏನ್ ಚಿತ್ರ ಇತ್ತು ಅಂತಂದ್ರೆ, ಪತಿತ ಪಾವನ ಪರಂಪಿತ ಪರಮಾತ್ಮನೋ ಯಾರು ಪತಿತ ಪಾವನ ಪರಂಪಿತ ಪರಮಾತ್ಮನೋ ಅಥವಾ ಈ ನದಿ ನೀರು ಗಂಗೆಯೋ, ಸೀದಾ ಗಂಗೆ ಅಂತಾನೆ ಇತ್ತು. ಗಂಗೆ ಪತಿತ ಪಾವನೇನೋ ಅಥವಾ ಪರಂಪಿತ ಪರಮಾತ್ಮನೋ ಅಂತ. ಅಮೃತ್ಸರದಲ್ಲಿ ಕೂಡ ಒಂದು ಸರೋವರ ಇದೆ, ಅದನ್ನ ಟಚ್ ಮಾಡಿದ್ರೇನೆ ಪಾವನ ಆಗ್ಬಿಡ್ತೀವಿ ಅಂತ ಅವರ ನಂಬಿಕೆ ಇದೆ. ಪಾನಿ ಸಾರ ಮೈಲಾ ಹೋ ಜಾತ, ನೀರು ಕೂಡ ಏನಾಗ್ಬಿಡುತ್ತೆ, ಮೈಲಿಗೆ ಆಗತ್ತೆ, ಅದು ಅಶುದ್ಧ ಆಗತ್ತೆ, ಅದು ಕೊಳಕಾಗತ್ತೆ. ಮೊನ್ನೆ ಹೇಳಿದ್ರಲ್ಲ ಬಾಬಾ, ಗಂಗಾ ನದಿ ನೀರು ಕೂಡ ಪ್ರವಾಹ ಬರುತ್ತೆ, ಗಂಗಾ ನದಿ ನೀರು ಕೂಡ ಪ್ರವಾಹ ಬಂದು ಊರಿ ಹಳ್ಳಿನೇ ಕೊಚ್ಕೊಂಡು ಹೋಗುತ್ತೆ ಅಲ್ಲ. ಪತಿತರನ್ನ ಪಾವನ ಮಾಡುವಂತ ಗಂಗೆ ಇಷ್ಟೆಲ್ಲಾ ದುಃಖ ಕೊಡ್ತಾಳೆ ಅಂತಂದ್ರೆ ಅದು ಪತಿತ ಪಾವನೇನಾ ಅಥವಾ ಪರಂಪಿತ ಪರಮಾತ್ಮನೋ ಅಲ್ವಾ? ಅದು ಕೊಳಕತ್ನೆ ನಾವ್ ಇತ್ತೀಚೆಗೆ ಕೇಳಿದೀವಿ, ಗಂಗಾ ನದಿಯನ್ನ ಸ್ವಚ್ಛ ಮಾಡ್ಲಾಯ್ತು. ಎಷ್ಟು ಉಲ್ಟಾ. ಗಂಗೆ ಎಲ್ಲರನ್ನ ಸ್ವಚ್ಛ ಮಾಡ್ತಾಳೋ, ಗಂಗೆ ನೀರನ್ನ ಸ್ವಚ್ಛ ಮಾಡ್ಬೇಕು. ಸ್ವಚ್ಛ ಮಾಡಿದ್ರು ತಾನೆ 4 ವರ್ಷದ ಹಿಂದೆ ಗಂಗಾ ನದಿ ಸ್ವಚ್ಛ ಮಾಡೋದು ದೊಡ್ಡ ಕ್ರಾಂತಿನೇ ಆಗೋಗ್ಬಿಡ್ತು, ದೊಡ್ಡ ಸುದ್ದಿ ಆಗೋಗ್ಬಿಡ್ತು ಅಲ್ವಾ? ಗಂಗಾ ನದಿಯನ್ನ ಸ್ವಚ್ಛ ಮಾಡೋದು ಎಷ್ಟು ಕೊಳಕಾಗಿತ್ತು ಗಂಗಾ ನದಿ. ಭಾರತದ ಒಬ್ಬ ಮನುಷ್ಯನು ಇರ್ಲಿಕ್ಕಿಲ್ಲ ಅಲ್ಲಿ ಹೋಗದೆ ಇರೋನು, ಸ್ನಾನ ಮಾಡದೆ ಇರೋನು, ಹೋಗಿ ಎಲ್ಲ ಅಲ್ಲಿ ಕೊಳಕೆಲ್ಲ ಎಸ್ತು ಬರೋದು. ಆ ಕಡೆ ಬನಾರಸ್ ಕಡೆ ಅಲ್ಲಿ ಯಾರಾದ್ರೂ ಸತ್ರೆ ಅಥವಾ ಸಾಯ್ಲಿಕ್ಕಿದ್ದವ್ರನ್ನು, ಇನ್ನೂ ಸತ್ತಿರೋದಿಲ್ಲಂತೆ, ಇನ್ನೂ ಸ್ವಲ್ಪ ಜೀವ ಇರುತ್ತಂತೆ, ಅವ್ರನ್ನ ತಗೊಂಡೋಗೋದು ನದಿ ಹತ್ರ. ಅಲ್ಲಿ ಒಂದು ಸಂಪ್ರದಾಯ, ಅದು ನಮ್ಗ ಅಯ್ಯೋ ಅನ್ಸುತ್ತೆ, ಆದ್ರೆ ಅವ್ರಿಗೆ ಅದು ಬಹಳ ಒಂದು ಒಳ್ಳೆ ಸಂಪ್ರದಾಯ. ಅವ್ರಿಗೆ ಸಾಯುವ ಮುದುಕರನ್ನ ಗಂಗಾ ನದಿಯ ನೀರ್ ಹತ್ರ ತಗೊಂಡೋಗೋದು, ಕಂಟಿನ್ಯೂಸ್ ಆಗಿ ಅವ್ರ ಮುಖಕ್ಕೆ ನೀರ್ ಹಾಕ್ತಾ ಹೋಗೋದು. ಅವ್ರು ಮೊದ್ಲೇ ಅವ್ರೇನಾಗಿರ್ತಾರೆ ಪಾಪ ಸುಸ್ತಾಗಿರ್ತಾರೆ, ನೀರು ಕುಡಿದು ನೀರ್ ನುಂಗಿಯೋ ಉಸಿರುಗಟ್ಟಿಯೋ ಸತ್ತೋಗ್ಬಿಡ್ತಿದ್ರು. ಹಂಗ ಸತ್ರೆ ಬಹಳ ಪುಣ್ಯ, ಸೀದಾ ಸ್ವರ್ಗಕ್ಕೆ ಹೋಗ್ಬಿಡ್ತಾನೆ ಅಂತ ಹಿಂದಿನ ಕಾಲದ ನಂಬಿಕೆ ಇತ್ತಂತೆ. ಹಂಗ್ ಮಾಡ್ತಿದ್ರಂತ ಅಲ್ಲಿದ್ದವರೆಲ್ಲ. ಅಲ್ಲಿ ಸತ್ರೆ ಬಹಳ ಒಳ್ಳೇದು, ಗಂಗಾ ನದಿ ದಡದಲ್ಲಿ ಸತ್ರೆ ತುಂಬಾ ಪುಣ್ಯ ಬರುತ್ತೆ ಅಂತ. ಆಮೇಲೆ ಏನ್ ಮಾಡ್ತಿದ್ರು, ಅದೇ ನದಿಯ ದಡದಲ್ಲಿ ಹರಿಶ್ಚಂದ್ರ ಘಾಟ್ ಇದೆ ಅಲ್ಲ, ಅಲ್ಲೆಲ್ಲ ಶವವನ್ನ ಸುಡೋದು. ಆಮೇಲೆ ಅಲ್ಲಿ ರಾಶಿ ಜನ, ಅಲ್ಲಿ ಹತ್ರ ನಾರ್ತ್ ಇಂಡಿಯನ್ಸ್ ಎಲ್ಲ ಅಲ್ಲೇ ತಗೊಂಡೋಗೋದು ಶವವನ್ನ, ಅಲ್ಲೇ ಸುಡೋದು. ಅಲ್ಲಿ ಜಾಗನೇ ಇರ್ತಿರ್ಲಿಲ್ಲ. ಆಮೇಲೆ ಹಿಂದೆ ಕ್ಯೂ, ದಿನಗಟ್ಲೆ ಕಾಯ್ಬೇಕಲ್ಲಿ ಸುಡ್ಲಿಕ್ಕೆ. ಅದಕ್ಕೆ ಇವನೇನ್ ಮಾಡೋನು, ಸುಟ್ಟವ್ರು ಪೂರ್ತಿ ಸುಡೋ ತನಕ ಅಂತ ಇರೋದಿಲ್ಲ, ಸುಟ್ಟು ಹೋಗ್ಬಿಡ್ತಾರೆ. ಯಾಕಂದ್ರೆ ಅವನು ಚಲೋ ಅಂತ ಕಳಿಸ್ಬಿಡ್ತಾನೆ. ಅರ್ಧ ಬೆಂದಿರುತ್ತಲ್ಲ ದೇಹ, ಅದನ್ನು ಗಂಗೆಗೆ ಹಾಕ್ಬಿಡುದು. ದಿನಕ್ಕೆ 100 ಶವ ಗಂಗೆಯಲ್ಲಿ ಬಿದ್ದು ಆ ಗಂಗೆ ನೀರೇನಾಗೋಗ್ಬಿಟ್ಟಿತ್ತು, ಬಹಳ ಕಲುಷಿತ ಆಗಿತ್ತು. ಅದನ್ನೆಲ್ಲ ಸ್ವಚ್ಛ ಮಾಡಿದ್ರು. ಅದೆಲ್ಲ ನಮ್ಗೆ ಗೊತ್ತಿದೆ. ಹಂಗೆ ಅದಕ್ಕೆ ಇವೆಲ್ಲ ಮಾತು. ಗಂಗಾ ನದಿ ನೀರು ಸತ್ಯುಗದಿಂದಲೂ ಸ್ನಾನ ಮಾಡ್ತಾ ಬಂದಿದೀವಿ, ಹಂಗ ನಾವು ಪತಿತನೇ ಆಗ್ಬಾರ್ದಿತ್ತಲ್ಲ. ಹಾಗಾದ್ರೆ ಹೇಳಿ, ಪರಂಪಿತ ಪರಮಾತ್ಮ ಪತಿತ ಪಾವನೇನೋ ಅಥವಾ ಈ ನದಿ ನೀರು? ಅಮೃತ್ಸರದಲ್ಲಿ ಕೂಡ ಸರೋವರ ಇದೆ, ನೀರೆಲ್ಲ ಏನಾಗೋಗ್ಬಿಟ್ಟಿದೆ, ಅಲ್ಲೂ ಮೈಲಿಗೆ ಆಗ್ಬಿಟ್ಟಿದೆ. ನದಿ ನೀರು ಕೂಡ ಮೈಲಿಗೆ ಆಗತ್ತೆ, ಮಾಡೋರು ಯಾರು? ನಾವೇ. ಅದಕ್ಕೆ ನೀರು ತತ್ವ ಸಿಟ್ಟಾಗ್ಬಿಟ್ಟಿದೆ ಮನುಷ್ಯನ ಮೇಲೆ. ಉಸ್ಕೋ ಲೋಗ ಅಮೃತ ಕಾ ತಲಾಬ್ ಸಮಜ್ತೆ. ಅಮೃತ್ಸರದಲ್ಲಿರುವಂತ ಸರೋವರಕ್ಕೆ ಅವರು ಅಮೃತದ ಸರೋವರ ಅಂತ ಹೇಳ್ತಾರೆ.
बड़े बड़े राजे लोग अमृत समझ तालाब साफ करते हैं. ದೊಡ್ಡ ದೊಡ್ಡ ವ್ಯಕ್ತಿಗಳು ಕೂಡ ಅಲ್ಲಿ ಹೋದಾಗ ಅಮೃತಸರದಲ್ಲಿ ಅಮೃತದ ಆ ಸರೋವರವನ್ನ ಸ್ವಚ್ಛ ಮಾಡ್ತಾರೆ. ಅಮೃತಸರದ ಮಹತ್ವ ಗೊತ್ತಿರ್ಬೋದು ನಿಮ್ಗೆ. ಅಲ್ಲಿ ದೊಡ್ಡ ವ್ಯಕ್ತಿಗಳು ಸಣ್ಣ ವ್ಯಕ್ತಿಗಳು ಅನ್ನುವಂಥದ್ದು ಏನೇ ಇರೋದಿಲ್ಲ. ಅವರು ಅಲ್ಲಿ ಹೋಗಿ ಸೇವೆ ಮಾಡೋದನ್ನ ಎಷ್ಟು ಪುಣ್ಯ ಅಂತ ತಿಳ್ಕೊಳ್ತಾರೆ. ಹೋದವರೆಲ್ಲ ನದಿ ಸ್ವಚ್ಛ ಮಾಡಿ ಬರ್ತಾರೆ. ಅಲ್ಲಿ ಚಪ್ಪಲನ್ನ ಶೂ ಅನ್ನ ಬಿಟ್ಟು ಬಂದ್ರೆ ಅದನ್ನೆಲ್ಲ ಸ್ವಚ್ಛ ಮಾಡ್ಲಿಕ್ಕೆ ದೊಡ್ಡ ದೊಡ್ಡ ವ್ಯಕ್ತಿಗಳು ನಿಂತಿರ್ತಾರೆ. ತಮ್ಮ ಕೈಯಾರೆ ಎಲ್ಲರೂ ಚಪ್ಪಲು ಶೂ ತಗೊಂಡು ಬಟ್ಟೆ ತಗೊಂಡು ಸ್ವಚ್ಛ ಮಾಡ್ತಾರೆ. ಹೀಗಲ್ಲಿ ಸೇವೆಗೆ ಬಹಳ ಮಹತ್ವ ಕೊಡ್ತಾರೆ. ಅದಕ್ಕೆ ಬಾಬಾ ಹೇಳ್ತಾ ಇದ್ರು, ಅದಕ್ಕೆ ಹೆಸರೇ ಏನ್ ಬಂತು? ಅಮೃತಸರ್. ಅಮೃತ ತೋ ಗಂಗಾಜಿ ಕೋ ಬಿ ಕಹತೆ. ಈಗ ಅಮೃತ ಅಂತ ಯಾವ್ದಕ್ಕೆ ಹೇಳ್ತಾರೆ? ಗಂಗಾ ನದಿಗೂ ಕೂಡ ಅಮೃತ ಅಂತ ಹೇಳ್ತಾರೆ. ಪಾನಿ ಇತನಾ ಗಂದಾ ಹೋ ಜಾತಾ ಬಾತ್ ಮತ್ ಪೂಛೋ. ಆಗ್ಲೇ ಹೇಳ್ದಂಗೆ ಗಂಗಾ ನದಿ ಎಷ್ಟು ಕೊಳಕಾಗ್ತದಂದ್ರೆ ಅದನ್ನ ಕೇಳ್ಬೇಡ್ರಿ. ಅದರಲ್ಲಿ ಏನೇನು ತೇಲ್ಕೊಂಡ್ ಬರ್ತದೆ ಕೇಳಲೇಬೇಡ್ರಿ. ಬಾಬಾ ಕಾ ಇನ್ ನದಿಯೋ ಆದಿ ಮೇ ಸ್ನಾನ ಕಿಯಾ ಹುವಾ ಹೈ. ಬ್ರಹ್ಮ ಬಾಬಾ ಎಲ್ಲಾ ನದಿ ಗಂಗೆ ಅದು ಇದು ಹುಡ್ಕೊಂಡು ಹೋಗ್ತಿದ್ರಂತೆ ಸ್ನಾನ ಮಾಡ್ಲಿಕ್ಕೆ. ಯಾಕೆಂದ್ರೆ ಅವರು ಬಹಳ ಭಕ್ತಿ ಮಾಡ್ತಿದ್ರು ತಾನೆ. ಬಹುತ್ ಗಂದಾ ಪಾನಿ ಹೋತಾ ಹೈ. ತೀರ್ಥ ಕ್ಷೇತ್ರಗಳಲ್ಲೆಲ್ಲ ನೀರೇನಿರ್ತದೆ ಬಹಳ ಕೊಳಕಿರ್ತದೆ. ಆದ್ರೂ ಭಾವನೆ ಹೋಗಿ ಏನ್ ಮಾಡ್ತಿದ್ರು? ಮುಳುಗಿ ಬರ್ತಿದ್ರು. ಯಾವಾಗ ಜ್ಞಾನ ಸಿಕ್ತವಾಗ ಹೆಂಗಾಗಿರ್ಬೋದು ಅವ್ರಿಗೆ? ನಾನು ಹಿಂಗೆಲ್ಲಾ ಮಾಡಿದ್ದೀನಲ್ಲ, ಇವಾಗ ನೀವೆಲ್ಲ ಮಾಡಿರ್ಬೋದು. ಇವಾಗ ನೆನ್ಸ್ಕೊಂಡ್ರೆ ಹಿಂಗ್ ಮಾಡ್ತೀವಲ್ಲ ಅಂತ ಅನ್ಸ್ಬೋದು ಅಲ್ವಾ? ಫಿರ್ ಮಿಟ್ಟಿ ಉಟಾಕರ್ ಲಗಾತೆ. ಅಷ್ಟೇ ಅಲ್ಲ, ಆ ತೀರ್ಥ ಕ್ಷೇತ್ರದ ಮಣ್ಣು ತಗೊಂಡು ಮೈಗೂ ಹಚ್ಕೊಳ್ತಾರಂತ. ಎಷ್ಟು ಕೊಳಕಿರ್ತದಲ್ಲಿ ಮಣ್ಣು. ಯಾಕೆಂತಂದ್ರೆ ಪುಣ್ಯಕ್ಷೇತ್ರ, ಇಲ್ಲಿ ಮಣ್ಣು ಹಚ್ಕೊಂಡ್ರೆ ನಾವು ಪಾವನ ಆಗ್ತೀವಿ ಅಂತ ಭಾವನೆ. ಯಾಕೆಂದ್ರೆ ಭಾರತವಾಸಿಗಳೇ ಭಾವುಕರು ತಾನೆ. ಭಾವನಾ ಪ್ರಧಾನ ದೇಶ ನಮ್ದು. ಬುದ್ಧಿಗಿಂತ ಭಾವನೆ ಜಾಸ್ತಿ ಯೂಸ್ ಮಾಡ್ತೇವೆ ನಾವು. ಅದಕ್ಕೆ ಮಣ್ಣು ತಗೊಂಡು ಹಚ್ಕೋತೀವಿ. ಬಾಬಾ ಅನುಭವಿ ಹೇನಾ. ಬ್ರಹ್ಮ ಬಾಬಾ ನೋಡ್ರಿ ಇವನ್ನೆಲ್ಲ ಮಾಡಿರ್ತಾರೆ. ಇದರದೆಲ್ಲ ಅನುಭವ ಬ್ರಹ್ಮ ಬಾಬಾವ್ರಿಗಿದೆ. ಶರೀರ್ ಬಿ ಪುರಾಣ ಅನುಭವಿ ಲಿಯಾ. ಶಿವ ಬಾಬಾ ಸುಮ್ನೆ ಬ್ರಹ್ಮ ಬಾಬಾ ಅವ್ರ ಶರೀರ ತಗೊಂಡಿಲ್ಲ. ಅವ್ರ ಶರೀರ ಯಾಕೆ ತಗೊಂಡಿದಾರ ಅಂದ್ರೆ ಇದು ಹಳೇ ಶರೀರ, ಅನುಭವಿ ಶರೀರ. ಎಲ್ಲ ಅನುಭವ ಬ್ರಹ್ಮ ಬಾಬಾ ಮಾಡಿದ್ದಾರೆ. ಇನ್ ಜೈಸ ಅನುಭವಿ ಕೋಯಿ ಹೋಗಾ ನಹಿ. ಈ ಪ್ರಪಂಚದಲ್ಲಿ ಬ್ರಹ್ಮ ಬಾಬರಷ್ಟು ಅನುಭವಿ ಯಾರು ಇಲ್ಲ. ಬಡೆ ಬಡೆ ವಾಯ್ಸ್ ರಾಯ್ ಕಿಂಗ್ಸ್ ಆದಿ ಸೇವಿ ಮುಲಾಕಾತ್ ಕರ್ನೆ ಕಾ ಅನುಭವ ಥಾ. ನೋಡಿ, ಕೊನೆ ಜನ್ಮದಲ್ಲೂ ಕೂಡ ಅವರು ಆ ಕಾಲದಲ್ಲಿ ವಾಯ್ಸ್ ರಾಯ್, ಕಿಂಗ್ಗಳು, ರಾಜರುಗಳು ಎಲ್ಲ ಇದ್ರಲ್ಲ, ಅಂತವರೆಲ್ಲರನ್ನ ಮಿಲನ ಮಾಡುವಂತ, ಅವನ್ನೆಲ್ಲ ಭೇಟಿಯಾಗುವಂತ ಅನುಭವ ಕೂಡ ಬ್ರಹ್ಮ ಬಾಬಾರವ್ರಿಗೆ ಇತ್ತು. ಜ್ವಾರ ಬಾಜ್ರಿ ಬಿ ಬೇಚ್ತೇತೆ. ಮೊದಲೇನ್ ಮಾಡ್ತಿದ್ರು ಅವರು? ಜೋಳ, ಸಜ್ಜೆ ಅವನ್ನೆಲ್ಲ ಮಾರಾಟ ಮಾಡ್ತಿದ್ರು ದಾದಾ ಲೇಖರಾಜ್. ಬಸ್ ಚಾರ್ ಛೇ ಆನಾ ಕಮಾಯ. ಎಷ್ಟು ಗಳಿಸ್ತಿದ್ರು ಅಂತದ್ರಲ್ಲಿ? 4 ಆಣೆ 6 ಆಣೆ ಸಿಕ್ತಿತ್ತಂತೆ. ಬಹಳ ಖುಷಿ ಆಗ್ಬಿಡ್ತಿತ್ತಂತಾರೆ. 4 ಆಣೆ ಗಳಿಸ್ದೆ, 6 ಆಣೆ ಗಳಿಸ್ದೆ. ಬಚ್ಪನ್ ಮೇ, ಯಾವಾಗ? ಬಾಲ್ಯದಲ್ಲಿ ಎಷ್ಟು ಗಳಿಸ್ತಿದ್ರು? 4 ಆಣೆ 6 ಆಣೆ. ಅಬ್ ತೋ ದೇಖೋ, ಆಮೇಲೆ ಏನಾಯ್ತು? ಕಹಾ ಚಲೆ ಗಯೇ. ಬಹಳ ಕಷ್ಟಪಟ್ಟು ಗಳಿಸ್ತಿದ್ರು ಬಾಲ್ಯದಲ್ಲಿ. ಆಮೇಲೆ ಹಂಗೆ ವ್ಯಾಪಾರ ಮಾಡ್ತಾ ಮಾಡ್ತಾ ದೊಡ್ಡ ವ್ಯಾಪಾರಿ ಆಗ್ಬಿಟ್ರು. ಗಾವಡೆ ಕಾ ಛೋರಾ ಫಿರ್ ಕ್ಯಾ ಬಂತೆ. ಹಳ್ಳಿ ಮಕ್ಕಳು ಕೂಡ ಏನ್ ಆಗ್ತಾರೆ ಅನ್ನೋದಕ್ಕಿದೆ ಎಕ್ಸಾಂಪಲ್. ಅಲ್ಲ, ಎಷ್ಟು ಬಡತನ, ಬಡವರು ಹಿಂಗಾಗ್ಬೋದು ಅನ್ನೋದಕ್ಕೆ ಬ್ರಹ್ಮ ಬಾಬಾ ಎಕ್ಸಾಂಪಲ್. ಹಾರ್ಡ್ ವರ್ಕ್ ಮಾಡಿದ್ರೆ ಏನೆಲ್ಲ ಆಗ್ಬೋದು. ಮತ್ತೆ ಒಳ್ಳೆ ನಿಯತ್ತಿನಿಂದ ದುಡಿದ್ರೆ ಹೇಗೆಲ್ಲ ಆಗ್ಬೋದು. ರಾತ್ರಿ ಎಲ್ಲ ಎದ್ದಿರ್ತಿದ್ರಂತ ಬ್ರಹ್ಮ ಬಾಬಾ ವ್ಯಾಪಾರ ಮಾಡುವಾಗ. ಜ್ಞಾನ ಇರ್ಲಿಲ್ಲ. ಅದಕ್ಕೆ ಹೆಚ್ಚು ಮಹತ್ವ ಅಲ್ವಾ? ಭಕ್ತಿನ ಮಾಡ್ತಿದ್ರು. ರಾತ್ರಿ ಎಲ್ಲಾ ಸ್ಟೀಮರ್ಗಾಗಿ ಮಾಲೀಕ ಕಾಯ್ತಿದ್ರು. ಲೋಡ್ ಮಾಡೋದು, ಅನ್ಲೋಡ್ ನೋಡ್ರಿ. ಇವಾಗೆಲ್ಲ ಅಕ್ಕಿ, ಭತ್ತ, ಜೋಳ ಲೋಡ್ ಮಾಡ್ಸಿದ್ರೆ ಅಲ್ಲಿ ಬ್ರಹ್ಮ ಬಾಬಾ ಏನ್ ಲೋಡ್ ಮಾಡ್ತಿದ್ರು? ರತ್ನಗಳನ್ನ ಲೋಡ್ ಮಾಡ್ತಿದ್ರು ಹಡಗುಗಳಲ್ಲಿ. ಅಂತ ಹೋಲ್ಸೇಲ್ ವ್ಯಾಪಾರಿ ಆಗಿದ್ರು. ಬಾಬು ಬಿ ಕಹತೆ ಮೇ ಸಾಧಾರಣ ತನ್ಮೆ ಆತ. ಬಾಬಾನು ಕೂಡ ಹೇಳ್ತಾರೆ, ನಾನು ಸಾಧಾರಣ ತನುವಿನಲ್ಲಿ ಬರ್ತೇನೆ. ಯಾಪನೆ ಜನ್ಮಕ್ಕೂ ನಹಿ ಜಾನ್ತೆ ಕೈಸೆ 84 ಜನ್ಮಲೆ ಪಿಛಾಡೆ ಮೇ ಛೋರಾ ಬನ. ಯಾವ ರೀತಿ ಅವ್ರು 84 ಜನ್ಮ ತಗೊಂಡು ಲಾಸ್ಟ್ ಅಲ್ಲಿ ಏನಾದ್ರು ಒಂದು ಹಳ್ಳಿ ಹುಡುಗ ಆದ್ರು.
ಇದನ್ನ ಬಾಬಾ ಶಿವ ಬಾಬಾ ಕೂತ್ಕೊಂಡು ತಿಳಿಸ್ತಾರೆ. ಚರಿತ್ರನ ಶ್ರೀಕೃಷ್ಣಕ್ಕೆ ಹೇ ನ ಕಂಸ್ಗೆ ಹೇ. ಕೃಷ್ಣನ ಚರಿತ್ರೆನೂ ಇಲ್ಲ, ಕಂಸನ ಚರಿತ್ರೆನೂ ಇಲ್ಲ. ಮಟಕ ಇವತ್ತು ಶ್ರೀಕೃಷ್ಣ ಜನ್ಮಾಷ್ಟಮಿ ತಾನೆ ಎಲ್ಲಾ ಕಡೆ. ಮಟಕಿ ಫೋಡ್ನಾ ಆದಿ ಸಬ್ ಶ್ರೀಕೃಷ್ಣಕ್ಕೆ ಚರಿತ್ರ ಹೋ ನಹೀ ಸಕ್ತೆ. ತಾಯಿಗೆ ತೊಂದರೆ ಕೊಟ್ಟ, ಊರಲ್ಲೆಲ್ಲ ಅವನಿಂದ ಸಾಕಾಗಿ ಹೋಗ್ಬಿಟ್ಟಿತ್ತು. ಬೆಣ್ಣೆ ಕದೀತಿದ್ದ, ಕರುನೆಲ್ಲ ಬಿಡ್ತಿದ್ದ ಹಾಲು ಕುಡಿಲಿಕ್ಕೆ, ಮಡಿಕೆ ಹೊಡಿತಿದ್ದ, ಸ್ತ್ರೀ ಸೀರೆ ಕದೀತಿದ್ದ, ಕೌರವ್ರಿಗಷ್ಟೇ ಪಕ್ಷಪಾತ ಮಾಡಿ ಪಾಂಡವರು ಪರವಹಿಸ್ದ. ಇದೆಲ್ಲ ಚರಿತ್ರೆನಾ? ಇದೆಲ್ಲ ಮಹಿಮೆನಾ? ಬಾಪ ದೇಖೋ ಕಿತನಾ ಸಿಂಪಲ್ ಬತಾತೆ. ಬಾಬಾ ಮಹಾವಾಕ್ಯವನ್ನ ಬಹಳ ಸಿಂಪಲ್ ಆಗಿ ತಿಳಿಸ್ತಾರೆ. ಮಧುರ ಮಧುರ ಮಕ್ಕಳೇ, ಉಠತೆ ಬೈಠತೆ ತುಮ್ ಸಿರ್ಫ್ ಮಾಮೇ ಕಮ್ ಯಾದ್ ಕರೋ. ಇದು ಹೇಳ್ತಾ ಕುತ್ಕೊಳ್ತಾ ನಡೆದಾಡ್ತಾ ಏನೇ ಮಾಡ್ತಿದ್ರು ನೀವು ತಂದೆಯನ್ನ ನೆನಪು ಮಾಡ್ರಿ. ಎಷ್ಟು ಸಿಂಪಲ್ ಇದು, ಏನು ಕಷ್ಟನೇ ಇಲ್ಲ ಇದರಲ್ಲಿ. ಮೈ ಊಂಚತೆ ಊಂಚ್ ಸಭಿ ಆತ್ಮೋಂಕ ಬಾಪು. ನಾನು ಶ್ರೇಷ್ಠ ಅತಿ ಶ್ರೇಷ್ಠ ಎಲ್ಲ ಆತ್ಮಗಳ ತಂದೆ ಆಗಿದ್ದೇನೆ ಅಂತಾರೆ ಬಾಬಾ. ತುಮ್ ಜಾನ್ತಿ ಹೋ ಹಮ್ ಸಬ್ ಬ್ರದರ್ಸ್ ಹೈ ವ ಬಾಪ್ ಹೈ. ನೀವೆಲ್ಲ ಮಕ್ಳಿಗೆ ಗೊತ್ತು, ನಾವೆಲ್ಲ ಬ್ರದರ್ಸ್, ಅವರು ನಮ್ಮ ತಂದೆ ಆಗಿದ್ದಾರೆ. ಹಮ್ ಸಭಿ ಬ್ರದರ್ಸ್ ಏಕ್ ಬಾಬಾ ಕೋ ಯಾದ್ ಕರ್ತೆ. ನಾವೆಲ್ಲ ಬ್ರದರ್ಸ್ ಒಬ್ಬ ತಂದೆಯನ್ನ ನೆನಪು ಮಾಡ್ತೇವೆ. ಅವರು ಭಗವಂತ, ನಾವು ಭಕ್ತರು, ಹೇ ಈಶ್ವರ ಅಂತ ನಾವು ಹೇಳಿದ್ದೇವೆ. ಪರಂತು ಆದ್ರೆ ಅವ್ರಿಗೆ ಏನೋ ಗೊತ್ತಿಲ್ಲ. ಬಾಬಾನೇ ಅಭಿ ಪರಿಚಯ ದಿಯಾ. ಈಗ ಬಾಬಾ ನಾವು ಮಕ್ಕಳಿಗೆ ಪರಿಚಯ ಕೊಟ್ರು. ಡ್ರಾಮಾ ಅನುಸಾರವಾಗಿ ಇದಕ್ಕೆ ಗೀತೆಯ ಯುಗ ಎಂದು ಹೇಳಲಾಗುತ್ತೆ. ಈ ಸಮಯ ಯುಗ ಯಾವ ಯುಗ? ಗೀತಾ ಯುಗ. ನೋಡಿ, ಗೀತಾ ಯುಗ. ಕ್ಯೋಂಕಿ ಬಾಪ್ ಆಕರ್ ಜ್ಞಾನ್ ಸುನಾತೆ. ಸಂಗಮ ಯುಗ ಯಾವ ಯುಗ ಅಂದ್ರೆ ಇವತ್ತು ಬಾಬಾ ನೋಡ್ರಿ ಇಂಥ ಪಾಯಿಂಟ್ ಬಾಬಾ ಯಾವಾಗ ಒಮ್ಮೆ ಹೇಳ್ತಾರೆ. ಇದು ಬಹಳ ವಿಶೇಷ ಪಾಯಿಂಟ್, ಮೇನ್ ಪಾಯಿಂಟ್, ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಅಂತ ಹಾಕೊಂಡು ಬರ್ದು ಅದ್ರಲ್ಲಿ ಹೈಲೈಟ್ ಮಾಡಿ ಬರೀರಿ. ಈ ಯುಗ ಸಂಗಮ ಯುಗ ಎಂತ ಯುಗ ಅಂತೆ? ಗೀತಾ ಯುಗ. ಯಾಕೆಂದ್ರೆ ಬಾಬಾನೇ ಬಂದು ನಾವು ಮಕ್ಕಳಿಗೆ ಇಲ್ಲಿ ಜ್ಞಾನ ತಿಳಿಸಿ ಇದರಿಂದ ಎಷ್ಟು ಶ್ರೇಷ್ಠ ಆಗ್ತದೆ. ಆತ್ಮ ಭೀ ಶರೀರ ಧಾರಣ ಕರ್ ಫಿರ್ ವಾಚ್ ಕರ್ತಿ. ಆತ್ಮನೇ ಶರೀರ ಧಾರಣೆ ಮಾಡ್ಕೊಂಡು ಏನ್ ಮಾಡುತ್ತೆ? ವಾಚ ಮಾಡುತ್ತೆ, ವಾಚದಲ್ಲಿ ಬರುತ್ತೆ, ಮಾತನಾಡುತ್ತೆ. ಬಾಪ್ಗೂ ಭೀ ದಿವ್ಯ ಅಲೌಕಿಕ ಕರ್ತವ್ಯ ಕರ್ನಾ ಹೈ. ನೋಡಿ, ಆತ್ಮಕ್ಕೆ ಶರೀರ ಇಲ್ಲದೆ ಮಾತಾಡ್ಲಿಕ್ಕೆ ಬರುತ್ತಾ? ಇಲ್ಲ. ಹಾಗೆ ಪರಮಾತ್ಮ ಕೂಡ ತನ್ನ ಅಲೌಕಿಕ ಕರ್ತವ್ಯ ಮಾಡ್ಲಿಕ್ಕೆ ಶರೀರದ ಧಾರಣೆ ಮಾಡ್ಕೊಳ್ತಾರೆ. ಅರ್ಧ ಕಲ್ಪ ಮನುಷ್ಯ ದುಃಖಿ ಆಗ್ತಾರೆ. ಅದಕ್ಕಾಗಿ ತಂದೆನ ಕರೀತಾರೆ. ಬಾಬಾ ಕಲ್ಪದಲ್ಲಿ ಒಂದೇ ಬಾರಿ ಬರ್ತಾರೆ. ನೀವು ಬಾರಿ ಬಾರಿ ಪಾತ್ರ ಮಾಡ್ಲಿಕ್ಕೆ ಬಾರಿ ಬಾರಿ ಜನ್ಮ ತಗೊಳ್ತೀರಿ. ಆದಿ ಸನಾತನ ದೇವಿ ದೇವತಾ ಧರ್ಮ ಈ ಫೌಂಡೇಶನ್ ಈಗ ಇಲ್ಲ. ಒನೋಂಕಿ ಬಾಕಿ ಸಿರ್ಫ್ ಚಿತ್ರ ರಹೆ ಗಯೆ. ಆದ್ರೆ ಫೌಂಡೇಶನ್ ಇತ್ತು ಅನ್ನೋದಕ್ಕೆ ದೇವತೆಗಳ ಚಿತ್ರ ಸಾಕ್ಷಿಯಾಗಿ ಉಳಿದಿದೆ. ಬಾಪಿ ಕಹತೆ ತುಮ್ಕೋ ಯೇ ಲಕ್ಷ್ಮೀ ನಾರಾಯಣ್ ಬನ್ನ ಹೈ. ತಂದೆ ಕೂಡ ಹೇಳ್ತಾರೆ, ಮಕ್ಳೇ ನೀವೇನಾಗ್ಬೇಕು? ಲಕ್ಷ್ಮೀ ನಾರಾಯಣ ಆಗ್ಬೇಕು. ಏಮ್ ಆಬ್ಜೆಕ್ಟ್ ಅಂತೂ ಎದುರಿಗೆ ನಿಂತಿದೆ. ಇದಾಗಿದೆ ಆದಿ ಸನಾತನ ದೇವಿ ದೇವತಾ ಧರ್ಮ. ಬಾಕಿ ಹಿಂದೂ ಧರ್ಮ ಅನ್ನುವಂಥದ್ದು ಯಾವುದೇ, ಅದು ನಮ್ಮ ಧರ್ಮದ ಹೆಸರಲ್ಲ. ಹಿಂದೂ ಅಂತ ಹೆಸರಿಟ್ಟಿರೋದು ನಮ್ಮ ಹಿಂದೂಸ್ಥಾನದ ಹೆಸರದು. ಯಾವ ರೀತಿ ಸನ್ಯಾಸಿಗಳು, ಮೊನ್ನೆ ಒಂದು ಗಲಾಟೆ ನಡೀತು, ತಮ್ಗೆ ಗೊತ್ತಿರ್ಬೋದು. ಸನ್ಯಾಸಿಗಳ ಮಧ್ಯದಲ್ಲಿ ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಒಬ್ಬ ಹಿರಿಯ ಸನ್ಯಾಸಿ ಏನೋ ಹಿಂದೂ ಧರ್ಮ ಅನ್ನುವಂಥದ್ದು ಧರ್ಮನೇ ಅಲ್ಲ ಅಂತ ಹೇಳ್ಬಿಟ್ರು. ಅದಕ್ಕೆ ಇನ್ನೊಬ್ಬ ಸಣ್ಣ ಸನ್ಯಾಸಿ ಅವನ ವಿರುದ್ಧವಾಗಿ ಏನೋ ಮಾತಾಡ್ದ. ಹಿಂಗೆ ಜಗಳನೆ ಇನ್ನೂ ನಡೀತಾ ಇದೆ, ವಿವಾದ ನಡೀತಾ ಇದೆ ಅಲ್ವಾ. ಆ ರೀತಿ ಅವ್ರಿಗೆ ಬಾಬಾ ಏನೋ ಜ್ಞಾನ ಕೊಡ್ತಾರಲ್ಲ, ಅದೊಂದು ರೀತಿ ವೈಬ್ರೇಷನ್. ಹಿಂದೂ ಅನ್ನೋ ಆ ರೀತಿ ಹೇಳ್ಬಾರ್ದು. ಅವ್ರು ಕರೆಕ್ಟ್ ಅರ್ಥ ಗೊತ್ತಿಲ್ಲ, ಹಂಗಾಗಿ ಹಂಗೆ ಹೇಳಿ ಬಿಟ್ಬಿಡ್ತಾರ. ಯಾಕೆ ಹಿಂದೂ ಧರ್ಮ ಅಲ್ಲ? ಅದನ್ನ ಬಾಬಾ ನಾವು ಮಕ್ಕಳಿಗೆ ಡಿಟೇಲ್ ಹೇಳ್ತಾರೆ. ಇದ್ರ ಹೆಸರು ಮೊದಲು ಬೇರೆ ಇತ್ತು. ಹಿಂದೂ ಅನ್ನುವಂಥದ್ದು ಆಕ್ಚುಲಿ ಸನಾತನ ದೇವಿ ದೇವತಾ ಸನಾತನ ಧರ್ಮ ಆಗಿತ್ತು. ಅದಕ್ಕೆ ಆಮೇಲೆ ಹಿಂದೂ ಧರ್ಮ ಅಂತ ಹೆಸರು ಬಂತು. ಅದರಲ್ಲಿ ಎಷ್ಟು ದೊಡ್ಡಸ್ತಿಕೆನೆ ಇದೆ. ಹಂಗ್ ನೋಡಿದ್ರೆ ಮಾತಿನಲ್ಲಿ ಎಷ್ಟು ದೊಡ್ಡಸ್ತಿಕೆ ಇದೆ. ಯಾಕೆ ಆ ಹೆಸರು ಹಿಂದೂ ಧರ್ಮ ಅಂತ ಹೆಸರಿಟ್ರಂದ್ರೆ, ನಮ್ ಧರ್ಮಕ್ಕೆ ಒಂದು ಹೆಸರೇ ಇರ್ಲಿಲ್ಲ. ಫಸ್ಟ್ ಧರ್ಮ ನಮ್ದು. ಯಾವುದು ಧರ್ಮ ಇಲ್ಲದೆ ಇದ್ದಾಗ, ಯಾರೂ ಇಲ್ಲದೆ ಇದ್ದಾಗ, ನಾವೇ ಇದ್ವಿ ಅಂದಾಗ ನಮ್ಗೊಂದು ಹೆಸರೇ ಇರೋದಿಲ್ಲ. ಆಮೇಲೆ ಯಾರೋ ಬಂದು ನಮ್ಗೆ ಹೆಸರಿಟ್ರು ಹಿಂದೂ ಅಂತ.
ಅದಕ್ಕೆ ಹಿಂದೂ ಅಂತ ಬಂತು. ಇದರಲ್ಲಿ ಇನ್ನೂ ಈ ವಿವರಣೆಯಲ್ಲಿ ಎಷ್ಟು ದೊಡ್ಡಸ್ತಿಕೆ ಇರುತ್ತೆ. ಇವೆಲ್ಲ ಗೊತ್ತಿಲ್ದೇನೆ ಭಾಷಣದಲ್ಲಿ ಹಿಂದೂ ಧರ್ಮ ಅನ್ನುವಂಥದ್ದು ಧರ್ಮನೇ ಅಲ್ಲ ಅಂದ್ರೆ ಅದಂಗಿರ್ತದೆ ಅಲ್ವಾ? ಹೀಗೆ ನೋಡಿ ಬಾಬಾ ನಾವು ಮಕ್ಕಳಿಗೆ ಎಷ್ಟು ಜ್ಞಾನನ ಕೊಡ್ತಾ ಇದ್ದಾರೆ. बाबा कहते बाकी हिंदू धर्म तो कोई धर्म है नहीं, हिंदू तो हिंदुस्तान का नाम है. ನಮ್ಮ ದೇಶದ ಹೆಸರದು ಹಿಂದೂ ಅನ್ನುವಂಥದ್ದು, ನಮ್ಮ ಧರ್ಮದ ಹೆಸರು ದೇವಿ ದೇವತಾ ಧರ್ಮ. जैसे सन्यासी ब्रह्म अर्थात रहने का स्थान को भगवान कह देते. ಸನ್ಯಾಸಿಗಳೇನ್ ಮಾಡ್ಬಿಡ್ತಾರೆ, ಬ್ರಹ್ಮ ಮಹಾತತ್ವವನ್ನ ಅಂದ್ರೆ ಆತ್ಮಗಳೆಲ್ಲ ಇರುವಂತ ಸ್ಥಾನವನ್ನ, ಪರಮಾತ್ಮ ಇರುವಂತ ಸ್ಥಾನವನ್ನ ಏನ್ ಹೇಳ್ಬಿಟ್ರವರು, ಭಗವಂತ ಅಂತ ಹೇಳ್ಬಿಟ್ರು. ಅದೇ ಈಶ್ವರ ಅಂತ ಹೇಳ್ಬಿಟ್ರು. ಸ್ಥಾನಕ್ಕೆ, ಪರಮಧಾಮಕ್ಕೆ ಭಗವಂತ ಅಂತ ಹೇಳ್ಬಿಟ್ರು. ಹಾಗೆ ಬಾಬಾ ಹೇಳ್ತಾರೆ ಫಿರ್ ರಹನೆ ಕ ಸ್ಥಾನ ಕೋ ಅಪನಾ ಧರ್ಮ ಕಹ ದೇತೆ. ತಾವಿರುವಂತ ಹಿಂದೂಸ್ತಾನಕ್ಕೆ ತಮ್ಮ ಧರ್ಮದ ಹೆಸರನ್ನ ಹಾಕ್ಬಿಟ್ರು. ಆದಿ ಸನಾತನ ಅನ್ನೋದು ಬಾಬಾ ಹೇಳ್ತಾ ಇದ್ದಾರೆ ಕೊಯ್ ಹಿಂದೂ ಧರ್ಮ ಥೋಡೆ ಹೀತ. ಅವಾಗ ಹಿಂದೂ ಧರ್ಮ ಆಗಿರ್ಲಿಲ್ಲ ಸತ್ಯುಗದಲ್ಲಿ. ಹಿಂದೂ ತೋ ದೇವತಾಂಕೋ ಆಗೇ ಜಾಕರ್ ಉನ್ಕೋ ನಮನ್ ಕರ್ತೆ. ಹಿಂದೂಗಳು ಆ ನಂತರ ಏನ್ ಮಾಡಿದ್ರು, ಹಿಂದೂಗಳಾದಾಗ ದೇವತೆಗಳನ್ನ ನಮನ ಮಾಡಿದ್ರು. ಮಹಿಮೇನ ಮಾಡ್ತಾರೆ, ಜೋ ದೇವತಾ ಥೇ ವಹಿ ಹಿಂದೂ ಬನ್ ಗಯೇ. ದೇವತೆಗಳಿದ್ರು ಅವರೇ ಹಿಂದೂ ಆದ್ರು. ಧರ್ಮ ಭ್ರಷ್ಟ್ ಅಂದ್ರೆ ದೇವತೆಗಳೆಲ್ಲ ಹಿಂದೂಗಳು ಅಂತ ಹೇಳ್ತಾರ ಅವ್ರು. ಧರ್ಮ ಭ್ರಷ್ಟ್ ಕರ್ಮ ಭ್ರಷ್ಟ್ ಹೋಗಯೇ. ಅವರೆಲ್ಲ ಏನಾಗ್ಬಿಟ್ರು, ದೇವತೆಗಳೆಲ್ಲ ಜನ್ಮ ತಗೊಂಡು ಧರ್ಮ ಭ್ರಷ್ಟ ಕರ್ಮ ಭ್ರಷ್ಟರಾದಾಗ ಆಮೇಲೆ ಹಿಂದೂಗಳು ಆದ್ರು. ಅವ್ರ ಸಭಿ ಧರ್ಮ ಕಾಯಂ ಹೇ. ಇನ್ನುಳಿದ ಧರ್ಮಗಳೆಲ್ಲ ಕಾಯಂ ಇದಾವೆ. ಕ್ರಿಶ್ಚಿಯನ್ ಧರ್ಮ ಬೇರೆ ಹೆಸರು ಪಡ್ಕೊಂಡಿಲ್ಲ, ಮುಸಲ್ಮಾನ್ ಧರ್ಮ ಬೇರೆ ಹೆಸರು ಪಡ್ಕೊಂಡಿಲ್ಲ. ದೇವತಾ ಧರ್ಮ ಪ್ರಾಯ ಲೋಪ. ಆದ್ರೆ ಈ ದೇವತಾ ಧರ್ಮನೇ ಏನಾಗೋಗ್ಬಿಟ್ಟಿದೆ, ಪ್ರಾಯ ಲೋಪ ಆಗ್ಬಿಟ್ಟಿದೆ. ಆಪ್ ಹಿ ಪೂಜ್ಯತೆ ಫಿರ್ ಪೂಜಾರಿ ಬಂದ್ ದೇವತಾಂ ಕಿ ಪೂಜಾ ಕರ್ತೆ. ತಾವೇ ಪೂಜ್ಯ ಇದ್ದವರು ಆಮೇಲೆ ಪೂಜಾರಿಗಳಾಗಿ ತಮ್ಮ ಪೂಜೆಯನ್ನ ತಾವೇ ಮಾಡ್ಕೊಳ್ಳಿಕ್ ಶುರು ಮಾಡಿದ್ರು. ಕಿತನಾ ಸಂಶಾನ ಪಡ್ತಾ ಹೇ. ಬಾಬಾ ಹೇಳ್ತಿದ್ದಾರೆ ಅವರಿಗೆ ಎಷ್ಟು ತಿಳಿಸ್ಬೇಕಾಗತ್ತೆ ಅಲ್ವಾ, ಇವನ್ನೆಲ್ಲ ಎಷ್ಟು ಡಿಟೇಲ್ ಹೇಳ್ಬೇಕಾಗತ್ತೆ. ಶ್ರೀಕೃಷ್ಣ ಕಿಲೇವಿ ಕಿತನಾ ಸಮझाते हैं. ಶ್ರೀಕೃಷ್ಣನಿಗಾಗಿನೂ ಕೂಡ ಎಷ್ಟೊಂದು ಹೇಳ್ತಾರೆ ತಾನೆ. ಏನಂತ ಶಿವಬಾಬಾ ಶ್ರೀಕೃಷ್ಣನ ಬಗ್ಗೆ ಎಷ್ಟೊಂದು ಹೇಳಿದ್ದಾರೆ. ಶ್ರೀಕೃಷ್ಣ ಏನಾಗಿದ್ದ, ಸ್ವರ್ಗದ ಮೊದಲನೇ ಪ್ರಿನ್ಸ್, ಫಸ್ಟ್ ಪ್ರಿನ್ಸ್ ಆಗಿದ್ದ. तो 84 जन्म भी उनसे ही शुरू होंगे. ಹಾಗಾದ್ರೆ 84 ಜನ್ಮನೂ ಅವರಿಂದಾನೇ, ಕೃಷ್ಣನಿಂದಾನೇ ಸ್ಟಾರ್ಟ್ ಆಗುತ್ತೆ ತಾನೆ. ಬಾಬಾ कहते बहुत जन्मों के अंत के भी अंत में मैं प्रवेश करता हूं. ತಂದೆ ಹೇಳ್ತಾರೆ ಬಹಳ ಜನ್ಮಗಳ ಅಂತ್ಯದ ಜನ್ಮದಲ್ಲಿ ಶ್ರೀಕೃಷ್ಣ ಇದ್ದಾಗ, ಕೊನೆ ಜನ್ಮದಲ್ಲಿ ಶ್ರೀಕೃಷ್ಣ ಇದ್ದಾಗ ನಾನು ಅವರಲ್ಲಿ ಪ್ರವೇಶ ಮಾಡುತ್ತೇನೆ. ಯಾರವರು, ಬ್ರಹ್ಮ ಬಾಬಾರವರ ಶರೀರದಲ್ಲಿ ಶಿವ ಬಾಬಾ ಪ್ರವೇಶ ಮಾಡ್ತಾರೆ. ಬ್ರಹ್ಮ ಬಾಬಾನೇ ಸತ್ಯುಗದಲ್ಲಿ ಏನಾಗಿದ್ರು, ಮೊದಲನೇ ಶ್ರೀಕೃಷ್ಣ. ತೋ ಉಸ್ಕಾ ಜರೂರ್ ಹಿಸಾಬ್ ತೋ ಬತಾಯಂಗೆ ನಾ. ಅದಕ್ಕಾಗಿ ಅವರ ಎಲ್ಲಾ ಜನ್ಮಗಳ ಲೆಕ್ಕಾಚಾರವನ್ನ ಬಾಬಾ ನಾವು ಮಕ್ಕಳಿಗೆ ತಿಳಿಸ್ಕೊಡ್ತಾರೆ. ಲಕ್ಷ್ಮೀ ನಾರಾಯಣ ಹಿ ನಂಬರ್ 1 ಮೇ ಆಯ್ತೆ. ಲಕ್ಷ್ಮೀ ನಾರಾಯಣರೇನಾಗಿದ್ರು, ಮೊದಲನೇ ನಂಬರ್ ನಲ್ಲಿ ಬಂದಿದ್ರು. ತೋ ಜೋ ಪಹಲೆ ಹೇ ವಹಿ ಫಿರ್ ಲಾಸ್ಟ್ ಮೇ ಜಾಯಂಗೆ. ಯಾರು ಫಸ್ಟ್ ಇರ್ತಾರ ಅವ್ರೇನಾಗ್ತಾರೆ, ಲಾಸ್ಟ್ ಆಗ್ತಾರೆ ತಾನೆ ಸಂಗಮ ಯುಗದಲ್ಲಿ. ಫಿರ್ ಏಕ್ ಶ್ರೀಕೃಷ್ಣ ತೋ ನಹಿ ಥಾನ. ಹಾಗಾದ್ರೆ ಒಬ್ನೇ ಶ್ರೀಕೃಷ್ಣ ಅಷ್ಟೇ ಇದ್ನೇನು, ವಿಷ್ಣುವಿನ ವಂಶಾವಳಿನೇ ಸತ್ಯುಗದಲ್ಲಿ ಇತ್ತು. ಏನ್ ಬಾತೋಂಕೋ ತುಮ್ ಅಚ್ಚಿ ರೀತಿ ಜಾನ್ತೆ ಹೋ. ಈ ಎಲ್ಲ ಮಾತುಗಳನ್ನ ನೀವು ಚೆನ್ನಾಗಿ ತಿಳ್ಕೊಂಡಿದ್ದೀರಿ, ಇದನ್ನ ಮರಿಬೇಡಿ ಅಂತಾರೆ ಬಾಬಾ. ಈಗ ಮ್ಯೂಸಿಯಂ ಅನ್ನ ಓಪನ್ ಮಾಡ್ತಾರೆ. ಬಹುತ್ ಖುಲ್ತೆ ಜಾಯಂಗೆ. ಇನ್ನು ಮುಂದೆ ಬಹಳಷ್ಟು ಮ್ಯೂಸಿಯಂ ಅನ್ನ ಓಪನ್ ಮಾಡ್ತಾ ಇರ್ತಾರೆ. ಅಲ್ಲೆಲ್ಲ ತುಂಬಾ ಜನ ನೋಡ್ಲಿಕ್ಕೆ ಬರ್ತಾರೆ. ಯಾವ ರೀತಿ ಮಂದಿರಕ್ಕೆ ಹೋಗಿ ತಲೆಯನ್ನ ಬಾಗ್ತಾರೆ, ಹಾಗೆ ನಿಮ್ಮ ಮ್ಯೂಸಿಯಂಗಳಿಗೂ ಕೂಡ ಜನ ಬರ್ತಾರೆ. ಬಾಬಾ ಹೇಳ್ತಿದ್ದಾರೆ ತುಮ್ ಕಹತೆ ಹೋ ಯಹಾ ತೋ ಸಮಜ್ನೆ ಕಿ ಬಾತ್ ಹೈ, ಪೈಸೆ ರಖ್ನೆ ಕಿ ಬಾತ್ ನಹೀ. ಅವರು ಭಕ್ತಿ ರೂಪದಲ್ಲೇ ಬರ್ತಾರೆ. ಯಾಕೆಂದ್ರೆ ಮೂರ್ತಿದ್ದಲ್ಲೆಲ್ಲ ಹುಡ್ಕೊಂಡು ಹೋಗ್ತಾರಲ್ಲ ಅವ್ರು. ಇಲ್ಲಂತ ಅಟ್ ಎ ಟೈಮ್ ರಾಧಾ ಕೃಷ್ಣ ರಾಮ ಸೀತೆ ಎಲ್ಲ ನೋಡಿ ಅಲ್ಲಿ ಭಕ್ತಿ ಮಾಡ್ಲಿಕ್ಕೆ ಬರ್ತಾರೆ. ನೋಡಿ ಹಣನೂ ಇಟ್ಟು ಹೋಗ್ತಾರೆ. ಅಲ್ಲಿ ಏನು ದಕ್ಷಿಣೆನೂ ಹಾಕಿ ಹೋಗ್ತಾರೆ. ಬಾಬಾ ಹೇಳ್ತಾರೆ ಅಭಿ ತುಮ್ ಶಿವ್ ಕೆ ಮಂದಿರ್ ಮೇ ಬಾಬಾ ಹೇಳ್ತಿದ್ದಾರೆ ಪಾಶ್ಚಾತ್ಯ म्यूजियम खोलते हैं, तुम्हारे पास भी देखते हैं चित्र है, उनके आगे पैसे रख देते, तुम कहते हो. ಅವ್ರ ಪೈಸೆ ಇಡ್ತಾರೆ. ಅವಾಗ ನೀವೇನ್ ಹೇಳ್ತೀರಿ, ಇದು ತಿಳ್ಕೊಡೋ ಮಾತೆ ಹೊರತು ಪೈಸೆ ಇಟ್ಟು ಹೋಗುವಂತ ಮಾತು ಅಲ್ಲ. ಅಭಿ ತುಮ್ ಶಿವ್ ಕೆ ಮಂದಿರ್ ಮೇ ಜಾओ तो पैसे रखेंगे क्या. ಈಗ ನೀವು ಮಕ್ಕಳು ಶಿವನ ಮಂದಿರಕ್ಕೆ ಹೋಗ್ತೀರಿ, ಯಾವುದೇ ಮಂದಿರಕ್ಕೆ ಹೋಗ್ತೀರಿ, ಅಲ್ಲೇನ್ ಹಣ ಇಡ್ತೀರಾ,
तुम जाएंगे समझने की एम से समझाने की एम से ಶಿವನ ಮಂದಿರಕ್ಕೆ ಹೋಗ್ತೀರಿ ಯಾಕೆ ಅಲ್ಲಿ ಹೋದ್ರೆ ತಿಳಿಸ್ಕೊಡ್ಲಿಕ್ಕೆ ಶಿವ ಬಾಬಾ ಯಾರು ಅಂತ ತಿಳಿಸ್ಕೊಡ್ಲಿಕ್ಕೆ ಕ್ಯೋಂಕಿ ತುಮ್ ಇನ್ ಸಬ್ ಕಿ ಬಯೋಗ್ರಫಿ ಕೋ ಜಾನ್ತೆ ಹೋ ಯಾಕೆಂದ್ರೆ ಇವರ ಬಯೋಗ್ರಫಿಯನ್ನ ನೀವೇ ತಿಳ್ಕೊಂಡಿದ್ದೀರಿ ತಾನೆ ಮಂದಿರಗಳಂತೂ ಬಹಳ ಇದೆ ಮುಖ್ಯವಾದ ಮಂದಿರ ಯಾವುದು ಶಿವನ ಮಂದಿರ ವಹಾ ಔರೋं की मूर्तियां क्यों रखते हैं सबके आगे पैसे ಶಿವನ ಮಂದಿರ ಅಂತ ಹೇಳ್ತಾರೆ ಮತ್ತೆ ಅಕ್ಕಪಕ್ಕದಲ್ಲಿ ಮತ್ತೆ ಬೇರೆ ಇದೆಲ್ಲ ಮಂದಿರ ಇಟ್ಟಿರ್ತಾರೆ ಸಣ್ಣ ಸಣ್ಣದು ನೀವು ನೋಡಿರ್ಬೋದು ಇಲ್ಲಿ ಗಣಪತಿ ಇರ್ತಾನೆ ಮತ್ತೊಂದು ಕಡೆ ಇನ್ಯಾರೋ ಇರ್ತಾರೆ ಆ ದೇವತೆಗಳು ಇರ್ತಾರೆ ಮತ್ತಿನ್ನೇನೋ ಇರ್ತಾರೆ ಯಾಕೆ ಮಾಡ್ತಾರೆ ಅವೆಲ್ಲ ದೇವತೆಗಳನ್ನ ಆ ಯಾಕೆ ಮಾಡ್ತಾರೆ ಯಾಕಂದ್ರೆ ಅಷ್ಟು ಮೂರ್ತಿಗಳನ್ನ ಮಾಡಿದ್ರೆ ಎಲ್ಲರ ಮುಂದು ದುಡ್ಡು ಎಲ್ಲಾ ದೇವತೆಗಳ ಮುಂದೆ ದಕ್ಷಿಣೆ ಹಾಕಿ 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 ಅವ್ರಿಗೆ ಏನಾಗ್ತದೆ ಸಂಪಾದನೆ ಆಗ್ತದೆ ಈ ಮಾಡರ್ನ್ ದೇವಸ್ಥಾನಗಳಂತೂ ಇನ್ನೂ ಜಾಸ್ತಿ ಅಂತ ಸಂಪಾದನೆಗೆ ನಿಂತು ಬಿಟ್ಟಿದೆ ಅದಕ್ಕೆ ಬಾಬಾ ಹೇಳ್ತಿದ್ದಾರೆ ತೋ ವ ಶಿವ ಕಾ ಮಂದಿರ ಕಹೆಂಗೆ ವ ಶಿವ ಪರಿವಾರ ಕಾ ಮಂದಿರ ಕಹೆಂಗೆ ಆ ಹೆಸರು ಶಿವನ ಮಂದಿರ ಅಂತ ಆದ್ರೆ ಅದಕ್ಕೆ ಶಿವನ ಮಂದಿರ ಅನ್ಬೇಕು ಶಿವನ ಪರಿವಾರದ ಮಂದಿರ ಅನ್ಬೇಕು ಎಷ್ಟೊಂದು ಮೂರ್ತಿಗಳಿರ್ತಾವಲ್ಲ ಶಿವ ಬಾಬಾನೇ ಪರಿವಾರ ಸ್ಥಾಪನ್ ಕಿಯಾ ಇದು ಒಂದು ರೀತಿ ಯಾದಗಾರಿ ಆಗಿದೆ ಶಿವ ಬಾಬಾ ಈ ಪರಿವಾರವನ್ನ ಸ್ಥಾಪನೆ ಮಾಡಿದ್ದಾರೆ ಬಾಬಾ ಹೇಳ್ತಾರೆ ಸಚ್ಚಾ ಸಚ್ಚಾ ಪರಿವಾರ ತೋ ಸತ್ಯ ಪರಿವಾರ ಯಾರ್ದು ಈಶ್ವರನ ಪರಿವಾರ ನೀವು ಬ್ರಾಹ್ಮಣರಾಗಿದ್ದೀರಿ ಶಿವ ಬಾಬರ್ನ ಪರಿವಾರ ಯಾರು ಶಿವ ಬಾಬನ ಪರಿವಾರ ಯಾರು ಅವರು ಸಾಲಿಗ್ರಾಮಗಳು ಫಿರ್ ಆಮೇಲೆ ನಾವು ಭಾಯಿ ಬೆಹನ್ ಪರಿವಾರ ಆದ್ವಿ ಮೊದಲು ಭಾಯಿ ಇದ್ವಿ ಈಗ ಭಾಯಿ ಬೆಹನ್ ಪರಿವಾರ ಆಗಿದ್ದೀವಿ ನಂತರ ಬಾಬಾ ಬಂದು ನಾವು ಮಕ್ಕಳನ್ನ ಭಾಯಿ ಬೆಹನ್ ಮಾಡಿದ್ರು ಆ ನಂತರ ನೀವು ಸತ್ಯುಗಕ್ಕೆ ಹೋಗ್ತೀರಿ ಅಲ್ಲಿ ಪರಿವಾರ ಮತ್ತೂ ದೊಡ್ಡದಾಗತ್ತೆ ಇರುತ್ತೆ ವಹಾ ಭಿ ಶಾದಿ ಹೋತಿ ಹೇ ನೋಡ್ರಿ ಸತ್ಯುಗದಲ್ಲೂ ಏನಿರುತ್ತಂತೆ ವಿವಾಹ ಇರುತ್ತೆ ತೋ ಪರಿವಾರ ಅವ್ರ ವೃದ್ಧಿ ಕೋ ಪಾತ ಅವಾಗ ಪರಿವಾರ ಏನಾಗತ್ತೆ ಇನ್ನು ದೊಡ್ಡದಾಗತ್ತೆ ವೃದ್ಧಿ ಆಗತ್ತೆ ಘರ್ ಅರ್ಥಾತ್ ಶಾಂತಿ ಧಾಮ್ ಇರತ್ತೆ ತೋ ಹಮ್ ಭಾಯಿ ಅವ್ರ ಬಾಪ್ ಹೇ ಶಾಂತಿ ಧಾಮದಲ್ಲಿದ್ದಾಗ ನಾವು ಸೋದರರು ನಮ್ಗೆಲ್ಲ ಒಬ್ಬನೇ ತಂದೆ ಆ ನಂತರ ಇಲ್ಲಿ ಪ್ರಜಾಪಿತ ಬ್ರಹ್ಮನ ಸಂತಾನರು ಸಹೋದರ ಸಹೋದರಿಯರು ಮತ್ತೆ ಬೇರೆ ಇಲ್ಲಿ ಯಾವುದೇ ಸಂಬಂಧ ಇಲ್ಲ ನಂತರ ರಾವಣ ರಾಜ್ಯದಲ್ಲಿ ಬಹಳ ವೃದ್ಧಿ ಆಗುತ್ತದೆ ಇತ್ತೀಚೆಗೆ ಬಾಬಾ ಹೇಳಿದ್ರು ತಾನೆ ನೋಡಿ ಇಲ್ಲಿ ಸಂಗಮ ಯುಗದಲ್ಲಿ ಸಹೋದರ ಸಹೋದರಿ ಪರಂಧಾಮದಲ್ಲಿ ಸಹೋದರರು ಸತ್ಯುಗದಲ್ಲಿ ಲಕ್ಷ್ಮೀನಾರಾಯಣ ಪರಸ್ಪರ ಏನ್ ಅನ್ಕೊಳ್ತಾರ ಅವ್ರು ಲಕ್ಷ್ಮಿ ನನ್ ಗಣ್ಣ ಇವನಿಗೆ ಈಕೆ ತಂಗಿ ಅಂತ ನಾರಾಯಣ ತಿಳ್ಕೊತಾನ ಅದಕ್ಕೇನ್ ಹೇಳಿದ್ರು ಹೇಳ್ರಿ ಬಾಬಾ ಮೊನ್ನೆ ಇತ್ತೀಚೆಗೆ ಒಂದ್ ಮುರಳಿಯಲ್ಲಿ ಬಾಬಾ ಹೇಳಿದ್ರು ಇವರು ಮಹಾರಾಜ ಅಂತ ಲಕ್ಷ್ಮಿ ತಿಳ್ಕೊಳ್ತಾಳೆ ನಾರಾಯಣ ತಿಳ್ಕೊಳ್ತಾನೆ ಇವಳು ಮಹಾರಾಣಿ ಇಷ್ಟೇ ಪತಿ ಪತ್ನಿ ಆ ಶಬ್ದ ಇರಲ್ಲ ಅನ್ಸುತ್ತೆ ಮೋಸ್ಟ್ಲಿ ಆ ಶಬ್ದ ಹೇಳಿಲ್ಲ ಬಾಬಾ ನಾವ್ ಅಬ್ಸರ್ವ್ ಮಾಡಿದೆ ಅದನ್ನ ಆದ್ರೆ ಪತಿ ಪತ್ನಿ ಇರ್ತಾರೆ ಆದ್ರೆ ಇವಾಗ ನಾವ್ ಪತಿ ಪತ್ನಿ ಅಂತೀವಿ ಅವಾಗ ಹಂಗ್ ಕಲ್ಪನೆ ಆ ಶಬ್ದ ಎಲ್ಲ ಇರೋದಿಲ್ಲ ಪತಿ ಪತ್ನಿನೇ ಅವರು ಈಗ ನಾವ್ ಆ ಶಬ್ದ ಹೇಳ್ತೀವಿ ಆದ್ರೆ ಲಕ್ಷ್ಮೀನಾರಾಯಣ ಇವ್ರು ನನ್ಗ ಪತಿ ಅಂತ ಅವಳು ಹೇಳೋದಿಲ್ಲ ನಾರಾಯಣ ಅವಳು ನನ್ ಪತ್ನಿ ಅಂತ ಹಂಗ್ ಹೇಳೋದಿಲ್ಲ ಏನ್ ಮಹಾರಾಜ ಅಂತ ಅವಳು ತಿಳ್ಕೊಳ್ತಾಳೆ ಮಹಾರಾಜ ಏನ್ ತಿಳ್ಕೊಳ್ತಾಳೆ ಇವಳು ಮಹಾರಾಣಿ ಆ ಮುರಳಿಲಿ ನಾನು ಅದನ್ನ ಎತ್ತಿಡ್ಬೇಕಿತ್ತು ಡೇಟ್ ಎಲ್ಲ ಮರ್ತೆ ಅದನ್ನ ಹೈಲೈಟ್ ಮಾಡಿ ಹೇಳಿದ್ರು ಬಾಬಾ ಅವರು ಹಂಗೆ ಅನ್ಕೊಳ್ತಾನೆ ಅನ್ಕೋಬಹುದು ಅವ್ರ ಹೆಸರು ಇರುತ್ತಲ್ಲ ಆ ಹೆಸರು ಹಂಗ ಹೇಳ್ಕೋಬಹುದು ಅಷ್ಟೇ ಅದನ್ನ ಪ್ರಜೆಗಳದ್ದು ಹೇಳಿಲ್ಲ ಬಾಬಾ ಅದು ನಾನು ಅದನ್ನ ಬಹಳ ನೋಟ್ ಮಾಡ್ದೆ ಅದನ್ನ ಹಿಂಗ್ ಹೇಳಿದಾರಲ್ಲ ಬಾಬಾ ಅದ್ ಬಹಳ ವಿಶೇಷ ಅನ್ಸಿತ್ತದು ಪಾಯಿಂಟ್ ನನಗೆ ಹೇಳಾದ್ಮೇಲೆ ಆಮೇಲೆ ಆ ಇಡೀ ದಿನ ನನ್ಗದ್ ನೆನ್ಪಾಗಿತ್ತು ಹೇಳ್ಬೇಕಂತ ಇವಾಗ ನೆನ್ಪಾಯ್ತು ಅದನ್ನ ನೆನ್ಪು ಮಾಡಿದೆ ನೋಡ್ರಿ ಪರಂಧಾಮದಲ್ಲಿ ಸಹೋದರ ಸಹೋದರ ಸಂಗಮ ಯುಗದಲ್ಲಿ ಸಹೋದರ ಸಹೋದರಿ ಸತ್ಯುಗದಲ್ಲಿ ಮಹಾರಾಜ ಮಹಾರಾಣಿ ಅವ್ರು ಪರಸ್ಪರ ಅವ್ರ ಹೆಸರು ಹೇಳ್ಕೊಳ್ಬಹುದು ಅಷ್ಟೇ ಪ್ರಜೆಗಳು ಅದಕ್ಕೆ ಬಾಬಾ ಹೇಳ್ತಾರೆ तो कोई नाता नहीं फिर रावण राज्य में बहुत वृद्धि होती जाती है ರಾವಣ ರಾಜ್ಯದಲ್ಲಿ ಏನಾಗುತ್ತೆ ಬಹಳ ವೃದ್ಧಿ ಆಗ್ತಾ ಇರುತ್ತೆ ಬಾಬ್ ಸಾಬ್ ರಾಜ್ ಸಮझाते रहते ಬಾಬಾ ನೋಡ್ರಿ ಎಲ್ಲಾ ರಹಸ್ಯನೂ ತಿಳಿಸ್ತಾ ಇರ್ತಾರೆ ನಾವ್ ಏನ್ ಮಾಡ್ಬೇಕು ಕ್ಯಾಚ್ ಮಾಡ್ಬೇಕು ಅದನ್ನ ಅರ್ಥ ಮಾಡ್ಕೋಬೇಕು ಬಾಬಾ ಹೇಳ್ತಾರೆ कोई नाता नहीं फिर रावण राज्य में बहुत वृद्धि होती है कहते मीठे मीठे बच्चों बाबा को याद करो तो जन्म जन्मांतर के पापों का बोझा उतर जाएगा ಬಾಬಾ ಅವ್ರನ್ನ
ನೆನಪು ಮಾಡೋದ್ರಿಂದ ಜನ್ಮ ಜನ್ಮಾಂತರದ ಪಾಪದ ಹೊರೆ ಇಳಿದು ಹೋಗ್ತದೆ. ಪಢಾಯಿ ಸೆ ಪಾಪ್ ನಹಿ ಕಟೆಂಗೆ, ಶಿಕ್ಷಣದಿಂದ ಏನಾಗೋದಿಲ್ಲ, ಪಾಪ ಕಟ್ಟಾಗೋದಿಲ್ಲ. ಬಾಬಾ ಕಿ ಯಾದ್ ಹಿ ಮುಖ್ಯ ಹೇ, ತಂದೆಯ ನೆನಪೇ ಏನಾಗಿರುತ್ತೆ, ಮುಖ್ಯವಾಗಿರುತ್ತೆ. ಅಚ್ಚಾ, मीठे मीठे सिकिलधे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. रूहानी बच्चों की रूहानी बाप दादा को याद प्यार और नमस्ते नमस्ते नमस्ते. ಧಾರಣೆಗಾಗಿ ಮುಖ್ಯ ಸಾರ. ಫುಲ್ ಮಾರ್ಕ್ಸ್ ಇಂದ ಪಾಸ್ ಆಗಲು ತಮ್ಮ ಬುದ್ಧಿಯನ್ನು ಸತೋ ಪ್ರಧಾನ ಪಾರಸ ಮಾಡಿಕೊಳ್ಳಬೇಕು. ತಮ್ಮ ಬುದ್ಧಿಯನ್ನು ಸತೋ ಪ್ರಧಾನ ಪಾರಸ ಮಾಡಿಕೊಳ್ಳಬೇಕು. ಮೋಟಾ ಬುದ್ಧಿಯಿಂದ ಅಥವಾ ಸ್ಥೂಲ ಬುದ್ಧಿಯಿಂದ ಅಥವಾ ಕಲ್ಲು ಬುದ್ಧಿಯಿಂದ ಸೂಕ್ಷ್ಮ ಬುದ್ಧಿಯವರಾಗಿ ನಾಟಕದ ವಿಚಿತ್ರ ರಹಸ್ಯವನ್ನು ತಿಳಿಯಬೇಕು. ನಾಟಕದ ವಿಚಿತ್ರ ರಹಸ್ಯವನ್ನು ತಿಳಿಯಬೇಕು. ಎರಡನೇ ಪಾಯಿಂಟ್, ಈಗ ತಂದೆಯ ಸಮಾನ ದಿವ್ಯ ಮತ್ತು ಅಲೌಕಿಕ ಕರ್ಮವನ್ನು ಮಾಡಬೇಕು. ಈಗ ತಂದೆಯ ಸಮಾನ ದಿವ್ಯ ಮತ್ತು ಅಲೌಕಿಕ ಕರ್ಮವನ್ನು ಮಾಡಬೇಕು. ಡಬಲ್ ಅಹಿಂಸಕರಾಗಿ ಯೋಗದ ಬಲದಿಂದ ತಮ್ಮ ವಿಕರ್ಮವನ್ನು ವಿನಾಶ ಮಾಡಿಕೊಳ್ಳಬೇಕು. ತಮ್ಮ ವಿಕರ್ಮವನ್ನು ವಿನಾಶ ಮಾಡಿಕೊಳ್ಳಬೇಕು. ವರದಾನ, ಕರ್ಮ ಮತ್ತು ಯೋಗದ ಬ್ಯಾಲೆನ್ಸ್ ಮೂಲಕ, ಕರ್ಮ ಮತ್ತು ಯೋಗದ ಬ್ಯಾಲೆನ್ಸ್ ಮೂಲಕ ಬ್ಲೆಸ್ಸಿಂಗಿನ ಅನುಭವ ಮಾಡುವಂಥ ಕರ್ಮ ಯೋಗಿ ಆಗಿರಿ. ಕರ್ಮ ಮತ್ತು ಯೋಗದ ಬ್ಯಾಲೆನ್ಸ್ ಮೂಲಕ ಬ್ಲೆಸ್ಸಿಂಗ್ ಅನ್ನ ಅನುಭವ ಮಾಡುವಂತ ಕರ್ಮ ಯೋಗಿ ಆಗಿರಿ. ಬಾಬಾ ಇದರ ತಾತ್ಪರ್ಯ ಹೇಳ್ತಾರೆ, ಕರ್ಮ ಯೋಗಿ ಅಂದರೆ ಪ್ರತಿಯೊಂದು ಕರ್ಮದಲ್ಲೂ ಯೋಗಯುಕ್ತ. ಕರ್ಮಯೋಗಿ ಆತ್ಮಗಳು ಸದಾ ಕರ್ಮ ಮತ್ತು ಯೋಗದ ಜೊತೆಯಲ್ಲಿ ಅಂದರೆ ಬ್ಯಾಲೆನ್ಸ್ ಅನ್ನ ಇಟ್ಟುಕೊಳ್ಳುವಂತವರಾಗಿರ್ತಾರೆ. ಕರ್ಮ ಮತ್ತು ಯೋಗದ ಬ್ಯಾಲೆನ್ಸ್ ಇರುವುದರಿಂದ ಪ್ರತಿಯೊಂದು ಕರ್ಮದಲ್ಲಿಯೂ ಏನಾಗ್ತದೆ, ತಂದೆ ಮೂಲಕ ಬ್ಲೆಸ್ಸಿಂಗ್ ಸಿಗ್ತಾ ಇರ್ತದೆ. ಕರ್ಮಯೋಗ ಎಷ್ಟು ಇಂಪಾರ್ಟೆಂಟ್ ನೋಡ್ರಿ. ಕರ್ಮ ಮಾಡ್ತಾ ಇದ್ರೆ ನಮ್ ಪ್ರತಿಯೊಂದು ಕರ್ಮದಲ್ಲೂ ಏನ್ ಮಾಡ್ತಿರ್ತಾರೆ, ಬಾಬಾ ಆಶೀರ್ವಾದ ಕೊಡ್ತಾ ಇರ್ತಾರೆ. ಆದ್ರೆ ಬಾಬಾ ಹೇಳ್ತಾ ಇದ್ದಾರೆ, ಜಿಸ್ಕಿ ಬಿ ಸಂಬಂಧ ಸಂಪರ್ಕ ಮೇ ಆತೆ ಉನ್ಸೆ ಬಿ ದುಆಯೆ ಮಿಲ್ತಿ. ಮತ್ತಷ್ಟೇ ಅಲ್ಲ, ನೀವು ಕೆಲಸ ಮಾಡುವಾಗ ಕೆಲಸದ ಮಧ್ಯದಲ್ಲಿ ನೀವು ಯಾವುದೇ ವ್ಯಕ್ತಿಗಳ ಸಂಬಂಧ ಸಂಪರ್ಕದಲ್ಲಿ ಬಂದರೂ ಕೂಡ ಅವರಿಂದ ನಿಮಗೆ ಆಶೀರ್ವಾದ ಸಿಗ್ತಾ ಇರುತ್ತೆ. ಕೊಯ್ ಅಚ್ಚಾ ಕಾಮ್ ಕರ್ತಾ ತೋ, ಯಾರಾದ್ರೂ ಒಳ್ಳೆ ಕೆಲಸ ಮಾಡಿದ್ರೆ ಹೃದಯದಿಂದ ಅವರಿಗೆ ಆಶೀರ್ವಾದ ಸಿಗುತ್ತಲ್ಲ. ಬಾಬಾ ಹೇಳ್ತಾರೆ, ನಿಕಲ್ತಿ ಹೇಕಿ ಬಹುತ್ ಅಚ್ಚ, ಬಹಳ ಒಳ್ಳೇದು ಅಂತ ಅವ್ರ ಮನಸ್ಸಿಗೆ ಬಂತು ಅಂದ್ರೆ ಅದು ನಿಮಗೆ ಆಶೀರ್ವಾದ ಆಗಿರುತ್ತೆ. ಬಹುತ್ ಅಚ್ಚ ಮಾನ್ನ ಹಿ ದುಆಯೆ ಹೇ. ಆಶೀರ್ವಾದ ಅಂದ್ರೆ ಕೈ ಎತ್ತಿ ತಲೆ ಮೇಲೆ ಕೈ ಇಟ್ಟು ಮಾಡಿದ್ರೆ ಆಶೀರ್ವಾದ ಅಲ್ಲ. ಅವ್ರ ಮನ್ಸಿಂದ ಎಷ್ಟು ಒಳ್ಳೆ ಕೆಲಸ ಮಾಡಿದ್ರು, ಇವ್ರು ಎಷ್ಟು ಒಳ್ಳೆಯವರು, ಎಷ್ಟು ಚೆನ್ನಾಗಿ ಇವ್ರು ಮಾತಾಡಿದ್ರಲ್ಲ, ನಿಮ್ಮಿಂದ ಒಂದೇನೇ ಅನುಭವ ಆದ್ರೆ ಅದು ನಿಮ್ಗೇನಾಗ್ಬಿಡ್ತದೆ, ಆಶೀರ್ವಾದ ಆಗ್ಬಿಡ್ತದೆ. स्लोगन, सेकंड में संकल्पों को स्टॉप करने का अभ्यास ही कर्मातीत अवस्था के समीप लाएगा. ಸೆಕೆಂಡಿನಲ್ಲಿ ಸಂಕಲ್ಪಗಳನ್ನು ನಿಲ್ಲಿಸುವಂತ ಅಭ್ಯಾಸವೇ
ಕರ್ಮಾತೀತ ಅವಸ್ಥೆಗೆ ಸಮೀಪ ತರುತ್ತದೆ. ಸೆಕೆಂಡಿನಲ್ಲಿ ಸಂಕಲ್ಪವನ್ನ ಸ್ಟಾಪ್ ಮಾಡುವಂತ ಅಭ್ಯಾಸ ಏನ್ ಮಾಡುತ್ತಿದ್ದು? ನಮ್ಮನ್ನ ಕರ್ಮಾತೀತ ಅವಸ್ಥೆಗೆ ಸಮೀಪ ತರುತ್ತದೆ. ಓಂ ಶಾಂತಿ. ಏನ್ ತಿಳಿಸಿದ್ರು ಬಾಬಾ? ಅಟೆಂಡೆನ್ಸ್ ಬುಕ್ ಇದ್ಮೇಲೆ ವಿದೇಶನಾಥ್ ಹೇಳಿ.